ಎಲ್ಲರಿಗೂ ಈ ಮುಸ್ಸಂಜೆಯ ಶುಭ ವಂದನೆ ಸಲ್ಲಿಸುತ್ತಾ, ಸ್ನೇಹಿತರೆ 6 ಗಂಟೆಗೆ ಇವತ್ತು ಝೂಮ್ ಮೀಟಿಂಗ್ ಇತ್ತು. ಇನ್ ಟೈಮಿಗೆ ಬರಬೇಕಿತ್ತು. ನಾರ್ತ್ ಇಂಡಿಯಾದ ಒಂದು ಕಂಪನಿ ಮರ್ಜ್ ಆಗ್ತದೆ, ಅದ್ರ ಜೊತೆಗೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು, ಹಾಗಾಗಿ 1 ಅವರ್ ಲೇಟ್ ಆಗಿದೆ. ನಾನು ಎಲ್ಲ ನಮ್ಮ ವಿ ಸ್ಟಾರ್ ಸಂಸ್ಥೆಯ ರೂಬಿ ಡೈಮಂಡ್ಸ್, ಡಬಲ್ ಡೈಮಂಡ್ಸ್ ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್, ಕೋರ್ ಆಫೀಸರ್ಸ್, ಮ್ಯಾನೇಜರ್ಸ್, ಎಕ್ಸಿಕ್ಯೂಟಿವ್ ಮ್ಯಾನೇಜರ್ ತಮಗೆಲ್ಲರಿಗೂ ಸುಸ್ವಾಗತ ಬಯಸ್ತೀನಿ ಈ ಝೂಮ್ ಮೀಟಿಂಗ್ ಅಲ್ಲಿ. ಸ್ನೇಹಿತರೆ, ಇವತ್ತು 8ನೇ ವರ್ಷಕ್ಕೆ ನಾವು ಪಾದಾರ್ಪಣೆ ಮಾಡಿ ಮುನ್ನುಗ್ತಾ ಇದ್ದೀವಿ. ಯಶಸ್ವಿಯಾಗಿ 7 ವರ್ಷ ನಾವು ಆನಿವರ್ಸರಿ ತುಂಬಾ ವಿಜೃಂಭಣೆಯಿಂದ ಮಾಡ್ಕೊಂಡು ಬಂದಿದ್ದೀವಿ. ಪ್ರತಿಯೊಂದು ಆನಿವರ್ಸರಿಯಲ್ಲಿ 1, 2, 3 ಡೈಮಂಡ್, ಡಬಲ್ ಡೈಮಂಡ್ ಅನ್ನು ತಾವೆಲ್ಲ ತಮ್ಮೆಲ್ಲರ ಸಮ್ಮುಖದಲ್ಲಿ ಗ್ರ್ಯಾಂಡ್ ಎಂಟ್ರಿ ಮೂಲಕ ವೇದಿಕೆಯಲ್ಲಿ ಅವರ ಸಕ್ಸಸ್ ಸ್ಟೋರಿಯನ್ನು ನಾವು ಕೇಳಿದ್ವಿ. ಇವತ್ತು ನಮ್ಮ ಖುಷಿ ಏನಂದ್ರೆ ಆಗಸ್ಟ್ 16 ನಮ್ಮ ಊಹೆಕ್ಕಿಂತನೂ ಮಿಗಿಲಾಗಿ ನಮ್ಮ ಕಾರ್ಪೊರೇಟ್ ಆಫೀಸ್ ಇವತ್ತು ನಮ್ಗೆ ನಾನು ಪ್ರತಿಯೊಂದು ವೀಕಲ್ಲಿ ಹೋಗಿ ವಿಸಿಟ್ ಮಾಡ್ತಾ ಇದ್ದೀನಿ. ನನಗೇನೆ ಆಶ್ಚರ್ಯ ಆಗ್ತಾ ಇದೆ, ಇಷ್ಟು ಚಂದವಾಗಿ, ಇಷ್ಟು ಬ್ಯೂಟಿಫುಲ್ ಆಗಿ ನಮ್ಮ ಕಾರ್ಪೊರೇಟ್ ಆಫೀಸ್ ಬರ್ತಾ ಇದೆ. ತಾವೆಲ್ಲರೂ ಬಂದು ಖಂಡಿತವಾಗಿ ಅಪ್ರಿಶಿಯೇಟ್ ಮಾಡ್ತೀರಾ. ಇದು ನಮ್ಮ ದೇವಸ್ಥಾನ, ನಮ್ಮ ಮಸೀದಿ, ನಮ್ಮ ಚರ್ಚ್, ಕೋಟಿ ಜನಗಳು ಜೀವನ ಕೊಡುವಂತ ಒಂದು ಏನು ನಮ್ಮ ಮಂದಿರ ಇದೆ, ಅದು ಆಗಸ್ಟ್ 16ಗೆ ಲೋಕಾರ್ಪಣೆ ಆಗ್ತಾ ಇದೆ. ಸೇಮ್ ಡೇ ಅವತ್ತು ಪ್ರಿಯಾ ಕದಮ್ ಅವ್ರದ್ದು ಡೈಮಂಡ್ ಕಂಪ್ಲೀಟ್ ಆಗ್ತಾ ಇದೆ, ಮುರಳಿ ಅವ್ರದ್ದು ಡೈಮಂಡ್ ಕಂಪ್ಲೀಟ್ ಆಗ್ತಾ ಇದೆ, ಮೋಸ್ಟ್ಲಿ ಪೂರ್ಣಚಂದ್ರ ರಾವ್ ಅವ್ರದ್ದು ಕಂಪ್ಲೀಟ್ ಆಗ್ಬೋದು. ಇನ್ನು ಅಪ್ಕಮಿಂಗ್ ಇದ್ದಾರೆ, ಎಷ್ಟು ಜನ ಆಗ್ಬೋದು ಅಂತ ನೋಡುವ. ಅವತ್ತೇ ನಮ್ಮ ಸಂತೋಷ್ ಸರ್ ಅವ್ರದ್ದು ಮನೆ ಇನಾಗ್ರೇಷನ್ ಪ್ಲಾನ್ ಮಾಡಬೇಕು ಅಂತ ನಾವು ಪ್ಲಾನ್ ಮಾಡಿದ್ದೀವಿ. ಈಗ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಮಾರ್ಕೆಟ್ ನಾವು ನೋಡ್ತಾ ಇದ್ದೀವಿ. ಈ ವಾರಿಂದ ದುಷ್ಪರಿಣಾಮಗಳು ಏನೇನ್ ಆಗ್ಬೋದು ಮುಂದೆ ಅಂತ. ನಮ್ಗೇನಾಗ್ತಾ ಇದೆ, ವಿ ಸ್ಟಾರ್ ಅಲ್ಲಿ ವಾರ ನಮಗೆ ಇನ್ಕಮ್ ಬರ್ತಾ ಇದೆ. ಅದು ನಾವು ಕಷ್ಟಪಟ್ಟು ಬರ್ತಾ ಇದೆಯೋ ಅಥವಾ ನಮ್ಮ ಟೀಮ್ ಕಷ್ಟಪಡ್ತಿದೆ ಅದರಿಂದ ನಮಗೆ ಬರ್ತಾ ಇದೆಯೋ, ನಮಗೆ ಅದರ ಪ್ರಾಮುಖ್ಯತೆ, ವ್ಯಾಲ್ಯೂ ನಮಗೆ ಗೊತ್ತಿಲ್ಲ. ಇವತ್ತು ಔಟ್ಸೈಡ್ ಜನ, ಹೊರಗಡೆ ಜನ ನಮ್ಮ ಸ್ಟೇಟಸ್ ನೋಡಿ, ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ನೋಡಿ ಅವ್ರು ಬಯಸ್ತಾ ಇದ್ದಾರೆ ಜೀವನ ನಮ್ಮ ರೀತಿಯಲ್ಲಿ ಬೇಕು ಅಂತ ದೇವ್ರ ಹತ್ರ ಬೇಡ್ತಿದ್ದಾರೆ. ಪ್ರತಿ 2 ತಿಂಗಳಿಗೊಂದು ನಾವು ಯಾವ್ದಾದ್ರು ಡೊಮೆಸ್ಟಿಕ್ ಟ್ರಿಪ್, ಇಂಟರ್ನ್ಯಾಷನಲ್ ಟ್ರಿಪ್, ಆನಿವರ್ಸರಿಯಲ್ಲಿ ಗ್ರ್ಯಾಂಡ್ ಎಂಟ್ರಿಗಳು, ನಮ್ಗೆ ಮಾಡ್ತಿರುವಂತಹ ಸನ್ಮಾನಗಳು, ಇದೆಲ್ಲ ನೋಡಿ ಮಾರ್ಕೆಟ್ ಅಲ್ಲಿ ಜನ ಹದ್ದಿನ ಕಣ್ಣಿಟ್ಟು ನಮ್ಗೆ ನೋಡ್ತಾ ಇದ್ದಾರೆ. ಏನು ಅದೃಷ್ಟಶಾಲಿಗಳಪ್ಪ ಇವರೆಲ್ಲ, ಒಳ್ಳೆ ಸೂಟ್ ಆಗ್ತಾ ಇದ್ದಾರೆ, ಒಳ್ಳೆ ಎಂಟ್ರಿ ಆಗ್ತಾ ಇದೆ, ಕಟೌಟ್ರುಗಳು, ಇವ್ರಿಗೆ ಸನ್ಮಾನಗಳು. ಓಕೆ, ಈಗ ಹಾಕಿರೋ ಸೂಟು ಇಲ್ಲ, ಅದಾದ್ಮೇಲೆ ಇವ್ರದೇ ಆದ ಸ್ವಂತ ಕಾರ್ ಡ್ರೈವ್ ಮಾಡ್ಕೊಂಡು ಬರ್ತಾ ಇದ್ದಾರೆ, ಕಾರ್ ಚೇಂಜ್ ಆಗ್ತಾ ಇದೆ, ಯಾವಾಗ ನೋಡಿದ್ರು ಫ್ಲೈಟ್ ಅಲ್ಲಿ ಇರ್ತಾರೆ, ಇಲ್ಲಾಂದ್ರೆ ಯಾವ್ದಾರ ಒಂದು ಇಂಡಿಯಾದಲ್ಲಿ ಡೊಮೆಸ್ಟಿಕ್ ಒಳ್ಳೆ ಪ್ಲೇಸ್ ಅಲ್ಲಿ ಇರ್ತಾರೆ. ಒಳ್ಳೊಳ್ಳೆ ಕೋಟ್ಯಾಧೀಶ್ವರ ಎಂಜಾಯ್ ಮಾಡೋದು, ಅಷ್ಟು ಎಂಜಾಯ್ ಮಾಡ್ತಿದ್ದಾರೆ ಲೈಫ್ ಅಲ್ಲಿ. ಹೊರಗಡೆ ಜನ ನಮ್ಮ ಮೇಲೆ ಕಣ್ಣಿಟ್ಟಿದ್ದಾರೆ, ಒದ್ದಾಡ್ತಾ ಇದ್ದಾರೆ ದುಡ್ಡಿಗೋಸ್ಕರ. ಕಷ್ಟ ಎಷ್ಟು ದುಡ್ಡು. ಇವತ್ತು ಗುಲ್ಲಾಜ್ ಅವರು ಹೇಳ್ತಾರೆ, ಶಬೀನಾ ಹೇಳ್ತಾ ಇದ್ರಲ್ಲ, 22 lakh rupees ಇವರು ನಿನ್ನೆ ಒಂದು ದಿನ ಬೋನಸ್ ಪೇಮೆಂಟ್ 1 ಕೋಟಿ ಹೋಗಿದೆ. ನಿನ್ನೆ 1 CR ರಿಲೀಸ್ ಆಗಿದೆ, 1 ಡೇ. ಅಂದ್ರೆ ಯಾರಿಗೆ 22 ಲಕ್ಷ ಹೋಗಿದೆ. ಫಾರ್ ಎಕ್ಸಾಂಪಲ್ ಗುಲ್ಲಾ ಶಬೀನ್ ಅವರು ಹೋಲ್ಡ್ ಮಾಡಿ ಇಟ್ಕೊಂಡಿದ್ರು ಪೇಮೆಂಟ್. ನಾನು ಕಾರ್ ತಗೊಳ್ತೀನಿ ಸರ್, ನಂದು ಡಬಲ್ ಡೈಮಂಡ್ ಆಗಿದೆ, ಇಲ್ಲಿ ಕಂಪ್ನಿಯಲ್ಲಿ ಇರಲಿ ಅಂತ. ನಿನ್ನೆ ಅವ್ರು ರಿಲೀಸ್ ಮಾಡ್ಕೊಂಡ್ರು, ಯಾಕಂದ್ರೆ ಒಳ್ಳೆ ಅವ್ರು ಕಾರ್ ನೋಡಿದ್ದಾರೆ ಅವರು. 22 lakh rupees ಅಂದ್ರೆ ವರ್ಷಕ್ಕೆ ಎಷ್ಟೋ ಜನ 10 ಲಕ್ಷ ದುಡಿಯಲ್ಲ. ಒಂದು ವೀಕಲ್ಲಿ 22 ಲಕ್ಷ ಅಂತ ಹೇಳಿದ್ರೆ, ಇವತ್ತು ನಮ್ಗೆ ಏನಾಗ್ತದೆ, ದುಡ್ಡು ಬರ್ತಾ ಅದು ಪ್ರಾಮುಖ್ಯತೆ, ವ್ಯಾಲ್ಯೂ ನಾವು ಕಳ್ಕೊಳ್ತೀವಿ. ಇಲ್ಲಿಂದ ಆಚೆ ಹೋದ್ಮೇಲೆ ಎಷ್ಟೋ ಜನ ಸಮುದ್ರದಲ್ಲಿ ಇರೋಂಥ ಮೀನು, ಆ ಮೀನ್ ಇರೋ ತನಕ ವ್ಯಾಲ್ಯೂ ಗೊತ್ತಿರಲ್ಲ. ಆ ಮೀನ್ ತೆಗ್ದು ಮರಳ ಮೇಲೆ ಹಾಕಿದ್ರೆ ಯಾವ ತರ ಒದ್ದಾಡುತ್ತೆ, ಆ ತರ ಒದ್ದಾಡ್ತಾರೆ. ಮನುಷ್ಯರಿಗೆ ಜಾಸ್ತಿ ವಾರ ದುಡ್ಡು ಬಂದ್ರು ಕಷ್ಟಪಡೋದು ಬಿಟ್ಬಿಡ್ತಾರೆ. ಮನುಷ್ಯ ಕಂಫರ್ಟ್ ಝೋನಿಗೆ ಹೋಗ್ಬಿಡ್ತಾರೆ. ನಾವು ಡೈಲಿ ರಾತ್ರಿ ನಿದ್ರೆ ಮಾಡುವಾಗ, ಮಲಗುವಾಗ ಯೋಚನೆ ಮಾಡಬೇಕು, ಇವತ್ತು ನಾನು ಎಷ್ಟು
ಜನಗೆ ಟ್ರೈನಿಂಗ್ ಕೊಟ್ಟೆ, ಎಷ್ಟು ಜನಕ್ಕೆ ಟ್ರೈನರ್ ಆಗಿ ನಾನು ಕನ್ವರ್ಟ್ ಮಾಡಿದೆ, ಎಷ್ಟು ಜನಕ್ಕೆ ನಾನು ಟ್ರೈನಿಂಗ್ ಕೊಟ್ಟೆ ಇವತ್ತು, ಎಷ್ಟು ಜನಗೆ ಇವತ್ತು ನಾನು ಸ್ಟ್ರೆಚ್, ಅವರಿಗೆ ರೋಡ್ ಮ್ಯಾಪ್, ವಿಷನ್, ಬಳದೆ ಕನಸು ತುಂಬದೆ ಅವ್ರಿಗೆ ನೆಕ್ಸ್ಟ್ ಲೆವೆಲ್ ಬಗ್ಗೆ ನಾನು ಅವ್ರಿಗೆ ಕೂತ್ಕೊಂಡು ಪ್ಲಾನ್ ಕೊಟ್ಟೆ, ರೋಡ್ ಮ್ಯಾಪ್ ಕೊಟ್ಟೆ, ಕೆಲಸ ಮಾಡುವಂತ ಟ್ರ್ಯಾಕ್ ಕೊಟ್ಟೆ, ಮೋಟಿವೇಶನ್ ಮಾಡಿದೆ, ಕನಸು ತುಂಬದೆ, ಸಪೋರ್ಟ್ ಮಾಡಿದೆ, ಫೀಲ್ಡಿಗೆ ಹೋದೆ. ಅದಾದ್ಮೇಲೆ ಮೂರನೇದು ಎಷ್ಟು ಜನಕ್ಕೆ ನಾನು ಬೂಸ್ಟ್ ಮಾಡಿದೆ, ಕಂಫರ್ಟ್ ಝೋನ್ ಇಂದ ಮನೆಯಿಂದ ಎಷ್ಟು ಜನಕ್ಕೆ ನಾನು ಆಚೆ ತೆಗೆದು ಫೀಲ್ಡ್ ಕಳಿಸಿದೆ. ಸ್ಟ್ರೆಚ್, ಬೂಸ್ಟ್, ಫಸ್ಟ್ ಟ್ರೈನಿಂಗ್ ಕೊಟ್ಟೆ, ಅವ್ರಿಗೆ ನಾನು ಸ್ಟ್ರೆಚ್ ಮಾಡಿದೆ, ವಿಷನ್ ಕೊಟ್ಟೆ, ರೋಡ್ ಮ್ಯಾಪ್ ಕೊಟ್ಟೆ, ಮೋಟಿವೇಶನ್ ಮಾಡಿದೆ, ನೆಕ್ಸ್ಟ್ ಲೆವೆಲ್ ಬಗ್ಗೆ ಅವ್ರಿಗೆ ಬಳದೆ ಕನಸು ತುಂಬದೆ. ಮೂರನೇದು ನಾನು ಅವ್ರಿಗೆ ಬೂಸ್ಟ್ ಮಾಡಿ ಮನೆಯಿಂದ ಎಷ್ಟು ಜನಕ್ಕೆ ಇವತ್ತು ಫೀಲ್ಡ್ಗೆ ಹೋದಂಗೆ ಮಾಡಿದೆ. ರಾತ್ರಿ ನಾವು ಮಲಗುವಾಗ ಈ 3 ಪಾಯಿಂಟ್ ಬಗ್ಗೆ ಡೈಲಿ ಸಿಂಹಾವಲೋಕನ ಮಾಡಿದ್ರೆ ಮೋಸ್ಟ್ಲಿ ಬರುವಂತ 5 ವರ್ಷದಲ್ಲಿ ನಮ್ಮ ಬರುವಂತ 7 ಪೀಳಿಗೆ ಯಾವತ್ತು ಬಡತನ ರೇಖೆಯಲ್ಲಿ ಬರದೇ ಇಲ್ಲ. ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಸಫರ್ ಆಗ್ತಿರೋದು ಯಾರು? ಯಾರು ನನ್ನ ರೀತಿಯಲ್ಲಿ ಡೂಪ್ಲಿಕೇಟ್ಗಳು ಲೀಡ್ಗಳು ತಯಾರು ಮಾಡ್ತಾ ಇಲ್ಲ. ನನ್ನ ರೀತಿಯಲ್ಲೇ ಮಾತಾಡೋದು, ನನ್ನ ರೀತಿಯಲ್ಲೇ ಬಟ್ಟೆ ಹಾಕೋದು, ನನ್ನ ರೀತಿಯಲ್ಲೇ ಫೀಲ್ಡ್ ವರ್ಕ್ ಮಾಡೋದು, ಫುಲ್ ಟೈಮ್ ಕಮಿಟೆಡ್ ಆಗಿ ಕೆಲಸ ಮಾಡುವಂತ ಕೋರ್ ಅನ್ನು ಯಾರು ತಯಾರು ಮಾಡ್ಕೊಳ್ತಾ ಇಲ್ಲ. ಯಾರಿಗೆ ಕೋರ್ ಅಂದ್ರೆ ಏನು ಅದು ನಾನು ನಿಮಗೆ ನೆಕ್ಸ್ಟ್ ತಿಳಿಸ್ತೀನಿ. ನಾನು ಎಷ್ಟು ಜನಕ್ಕೆ ಕಲಿಸ್ತಾ ಇದ್ದೀನಿ, ಎಷ್ಟು ಜನಕ್ಕೆ ಲೀಡರ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀನಿ, ಎಷ್ಟು ಜನಕ್ಕೆ ಪ್ಲಾನರ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀನಿ. ನನ್ನ ಕೆಲಸ ಸುಲಭ ಆಗ್ಬೇಕಿದ್ರೆ ನನ್ನ ಟೀಮ್ ಅಲ್ಲಿ ಲೀಡರ್ಗಳನ್ನು ಕ್ರಿಯೇಟ್ ಮಾಡ್ಕೋಬೇಕು, ಪ್ಲಾನರ್ಗಳನ್ನು ಕ್ರಿಯೇಟ್ ಮಾಡ್ಕೋಬೇಕು. ಇದಕ್ಕೆ ಯಾರು ಜಾಸ್ತಿ ಆದ್ಯತೆ ಕೊಡ್ತಾ ಇದ್ದಾರೆ? ಅತಿ ಹೆಚ್ಚೆಚ್ಚು ಲೀಡರ್ಗಳು ಕ್ರಿಯೇಟ್ ಮಾಡ್ಕೊಳ್ತಾರೆ, ಹೆಚ್ಚೆಚ್ಚು ಪ್ಲಾನರ್ಗಳು, ಹೆಚ್ಚೆಚ್ಚು ಮೋಟಿವೇಟರ್ಗಳು ಯಾರು ಅದಕ್ಕೆ ಗಮನ ಕೊಟ್ಟು ತಯಾರು ಮಾಡ್ತಾ ಇದ್ದಾರೆ. ಅವರ ಇನ್ಕಮ್ ನಾನು ಇವತ್ತು ಕೂತ್ಕೊಂಡು ಸೋಮಶೇಖರ್ ಹತ್ರ ಕೂತ್ಕೊಂಡು ಲೆಕ್ಕ ಹಾಕ್ತಿರುವಾಗ ಒಂದೊಂದು ಲೀಡರ್ ಇನ್ಕಮ್ ಒಂದೊಂದು ತಿಂಗಳಲ್ಲಿ 13-14 ಲಕ್ಷ ತನಕ ಹೋಗಿದೆ. ಕೆಲವರು 10 ಲಕ್ಷ, 8 ಲಕ್ಷ, 7 ಲಕ್ಷ, 6 ಲಕ್ಷ ತನಕ ಕೊಟ್ಟಿದ್ದಾರೆ. ಕಾರಣ ಯಾರು? ಅವ್ರು ಯಾರು ನನ್ನ ರೀತಿಯಲ್ಲಿ ಲೀಡರ್ಗಳು. ನಾನು ಯಾವ ತರ ಸ್ಟೇಜ್ ಅಲ್ಲಿ ಮಾತಾಡ್ತೀನಿ, ನಾನು ಯಾವ ತರ ಟೀಮ್ ಅನ್ನು ಹದಮ್ ಇಟ್ಕೊಂಡಿದ್ದೀನಿ, ಕಂಟ್ರೋಲ್ ಇಟ್ಕೊಂಡಿದ್ದೀನಿ, ಯಾವ ತರ ಟೀಮ್ ಅನ್ನು ಒಬ್ರು ಆಚೆ ಹೋಗ್ದಂಗೆ ನಾನು ಕಾಪಾಡ್ಕೊಂಡಿದ್ದೀನಿ. ಓಕೆ, ಯಾವ ತರ ನಾನು ಟ್ರೈನಿಂಗ್ ಕೊಡ್ತೀನಿ, ನಾನು ಯಾವ ತರ ಮೀಟಿಂಗ್ ಮೋಟಿವೇಶನ್ ಮಾಡ್ತೀನಿ, ಯಾವ ತರ ನಾನು 1-to-1 ಡಿಸ್ಕಷನ್ ಮಾಡ್ತೀನಿ. ನನ್ನ ರೀತಿಯಲ್ಲಿ ಡೂಪ್ಲಿಕೇಟ್ ಲೀಡರ್ಗಳು ಪ್ರತಿದಿನ ನಾನು ಅದಕ್ಕೆ ಆದ್ಯತೆ ಕೊಡ್ತಾ ಇದ್ದೀನಿ. ಅಂತ ಲೀಡರ್ಗಳು ಇನ್ಕಮ್ಮು ಇವತ್ತು ಕೋಟಿ ದಾಟ್ತಾ ಇದೆ. ಡೈಲಿ 10 ಜನಕ್ಕೆ ನಾನು ಕಾಲ್ ಮಾಡ್ತೀನಿ, 2 ಜನಕ್ಕೆ ಭೇಟಿ ಆಗ್ತೀನಿ, 3 ಫಾಲೋ ಅಪ್ ಮಾಡ್ತೀನಿ, ಡೈಲಿ ನಾನು ಕ್ಲೋಸಿಂಗ್ ಮಾಡಿ ಬರ್ತೀನಿ. ಅದು ಸೇಲ್ಸ್ ಒಂದು ಕ್ಲೋಸ್ ಇಲ್ಲದೆ, 100 SP ಕ್ಲೋಸ್ ಇಲ್ಲದೆ ನಾನು ಮನೆಗೆ ಬರಲ್ಲ. ನಾನು FIM ಮಾಡ್ತೀನಿ. $1 million ಕಾಲ್ ಅಂದ್ರೆ $1 million ಕಾಲ್ ಅಂತ ಹೇಳಿದ್ರೆ $1 million ಕಾಲ್ ನಾನು ಅಪ್ಲೈನಿಗೆ ನಾನು ಮಾಡ್ತೀನಿ. ಅಂದ್ರೆ ಏನದು? ಅಪ್ಲೈನಿಗೆ 1 ಕಾಲ್ ಮಾಡೋದು, ಅದು $1 million ಕಾಲ್. ಅದು ಅಂದ್ರೆ ಯಾರು ಡೈಲಿ ಅಪ್ಲೈನಿಗೆ ಮಾತಾಡ್ತಾರೆ ಅವ್ರು ಮಿಲಿಯನರ್ ಆಗ್ತಾರೆ ಅಂತ ಅರ್ಥ. ಯಾರು ಅಪ್ಲೈನಿಗೆ ಡೈಲಿ ಕಾಲ್ ಮಾಡಲ್ಲ ಅವ್ರು ಮಿಲಿಯನರ್ ಯಾವತ್ತೂ ಆಗಲ್ಲ. ಡೈಲಿ 10 ಜನಕ್ಕೆ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ, 2 ಜನಕ್ಕೆ ಭೇಟಿ ಆಗ್ತೀನಿ, 3 ಫಾಲೋ ಅಪ್ ಮಾಡ್ತೀನಿ. ಅಟ್ ಎನಿ ಕಾಸ್ಟ್ 100 SP ಒಂದು ಕ್ಲೋಸಿಂಗ್ ಆದ್ರೂ ಮಾಡ್ಕೊಂಡು ಬರ್ತೀನಿ. ಜೊತೆಗೆ ಡೈಲಿ $1 million ಕಾಲ್ ನಾನು ಅಪ್ಲೈನಿಗೆ ಮಾಡ್ತೀನಿ. ಈ ಬೇಸಿಕ್ ಯಾರು ಡೈಲಿ ಮೇಂಟೈನ್ ಮಾಡ್ತಾ ಇದ್ದಾರೆ ಅವ್ರು ಯಾವತ್ತೂ ಹಣದ ಕೊರತೆ ಅವ್ರಿಗೆ ಬರಲ್ಲ. ಆರಂಭದಲ್ಲಿ ನಾವು ಸ್ಟ್ರಗಲ್ ಮಾಡ್ತೀವಿ, ಲೀಡರ್ಗಳು ಬರ್ತಾರೆ, ಅವ್ರಿಗೆ ನಾವು BOP ಮಾಡ್ತೀವಿ, ಸೆಮಿನಾರ್ ಮಾಡ್ತೀವಿ, ಟ್ರೈನಿಂಗ್ ಮಾಡ್ತೀವಿ. ಈಗ ಲಾಸ್ಟ್ ವೀಕ್ ಅಲ್ಲಿ ಸಾಗರ್ ಅವ್ರದ್ದು, ಕನ್ಯಾಕುಮಾರಿ ಅವ್ರದ್ದು ಪೈಲಾ ಕದಮ್ ಕಂಪ್ಲೀಟ್ ಆಯ್ತು. ಆ ಪೈಲಾ ಕದಮ್ ಕಂಪ್ಲೀಟ್ ಆಗಿದ್ದ ಇಂಪ್ಯಾಕ್ಟ್ ಈ ವಾರ ಸಾಗರ್ ಅವ್ರು ಹೇಳ್ತಾ ಇದ್ರು, ಮೋಸ್ಟ್ ಪ್ರಾಪರ್ಲಿ 100 SP 180 ತನಕ ಪ್ಲಾನ್ ಮಾಡ್ತೀನಿ ಸರ್ ಈ ವೀಕ್ ಅಂತ. ಯಾವ್ದು ಇಂಪ್ಯಾಕ್ಟ್ ಅದು? ಅಷ್ಟು ಧೈರ್ಯ ಎಲ್ಲಿಂದ ಬಂತು ಅವ್ರಿಗೆ? ಇವತ್ತು ಚಿಕ್ಕಮಂಗ್ಳೂರಿಗೆ ಅವರು ಟೀಮ್ ಯಾವ್ದೋ ಒಂದು ಲೀಡರ್, ನಮ್ಮ ಕಂಟ್ರೋಲ್ ಲೀಡರ್ ಅವ್ರಿಗೆ ಅವ್ರು ಕಾರ್ ಕೊಟ್ರು, ಶೋರೂಮ್ ಕಾರ್ ತಗೊಂಡ್ರು. ನಾನು ಬಂದ ತಕ್ಷಣ ನಾನು ಇಲ್ಲಿಂದ ಸಡನ್ ಆಗಿ ಬಂದೆ, ನಾನು ಅದಕ್ಕೆ ಜಾಯಿನ್ ಆದೆ. ಆ ಟೀಮಿನ ಜೋಶ್ ನೋಡಿದೆ, ನಾನು ಆ ಉಲ್ಲಾಸ ನೋಡಿದೆ, ಉತ್ಸಾಹ ನೋಡಿದೆ. ಆ ಪೈಲಾ ಕದಮ್ ಇಂಪ್ಯಾಕ್ಟ್, ಆ ಲೀಡರ್ ಎಷ್ಟು ಲೆವೆಲ್ ಬೇಕೆಂದಿರ್ತಾನೆ, ಮೋಟಿವೇಶನ್ ಆಗಿರ್ತಾನೆ,
ಎಷ್ಟು ಪಾಸಿಟಿವ್ ಆಗಿರುತ್ತೆ ಅದೇ ಟೀಮ್ ಅಷ್ಟೇ ಪಾಸಿಟಿವ್ ಆಗಿರುತ್ತೆ. ನಾವು ಸತ್ಯ ಹೆಣ ರೀತಿಯಲ್ಲಿ ಮಾತಾಡೋದು, ಸತ್ಯ ಹೆಣ ರೀತಿಯಲ್ಲಿ ನಾವು ಇದ್ರೆ ನಮ್ಮ ಟೀಮು ಹೆಣ ರೀತಿಯಲ್ಲಿ ಇರುತ್ತೆ. ಅದು ನೋಡಿದ್ರೆ ನಾನೇ ಆಶ್ಚರ್ಯ ಪಡಿದೆ, ಯಾವ ಲೆವೆಲ್ಗೆ ಟೀಮ್ ಇಟ್ಕೊಂಡಿದ್ದಾರೆ ಸಾಗರ್ ಅಂತ. ಆ ಟೀಮ್ ಇಂದ ಬಂದು ಹೇಳ್ತಾರೆ ಸಾಗರ್, ಸರ್ ನನಗೆ ಈ ವಾರ ನಾನು 100 ಐಡಿಯಾಸ್ ಕೊಡ್ತೀನಿ ಸರ್, ಟ್ರೈ ಮಾಡ್ತಾ ಇದ್ದೀನಿ ಸರ್. ಸೇಮ್ ಟೈಮ್ ನನಗೆ ಸೋಷಿಯಲ್ ಮೀಡಿಯಾ ನನ್ನ ಸ್ಪೀಚ್ ಕೇಳ್ಕೊಂಡು ಯಾರೋ ಬ್ಯಾಂಗ್ಳೂರಿಂದ 4 ಜನ ಬಂದಿದ್ರು. ಅವ್ರು ಮಂಡ್ಯದವರಂತೆ ಬ್ಯಾಂಗ್ಳೂರ್ ಸೆಟ್ಲ್ ಆಗಿದ್ದಾರೆ. ಸೊ ನಾನು ಮಾತಾಡಿದೆ, ಇಲ್ಲ ಸರ್ ನೀವು ಹೇಳಿದಿರಲ್ಲ ನಿಮ್ ಸ್ಪೀಚ್ ಇನ್ಸ್ಪೈರ್ ಆಯ್ತು, ನನ್ನ ಮಕ್ಳಿಗೆ ಕರ್ಕೊಂಡು ಬಂದಿದ್ದೀನಿ ಸರ್ ಅಂತ 4 ಜನ ಬಂದಿದ್ರು. ಒಳ್ಳೆ ದೊಡ್ಡ ಕಂಪ್ನಿಯಲ್ಲಿ ಒಂದು 40,000 ರೂಪೀಸ್ ಸ್ಯಾಲರಿ ಇದೆ ಅವ್ರಿಗೆ ಬ್ಯಾಂಗ್ಳೂರಲ್ಲಿ. 2 ಮಕ್ಕಳು ಕರ್ಕೊ ಬಂದ್ರು. ನಾನು ಇಮಿಡಿಯೇಟ್ ಆಗಿ ಸಾಗರ್ ಇದ್ರು, ಕರೆದ್ಬಿಟ್ಟು ಸಾಗರ್ ಮಂಡ್ಯದವರಂತೆ ತಗೊಳ್ಳಿ, ನೀವು ಕ್ಲೋಸ್ ಮಾಡ್ಕೊಳ್ಳಿ, ನಿಮ್ ಇನ್ಸ್ಟಿಟ್ಯೂಟ್ ಟೀಮಲ್ಲಿ ಯಾರು ಕೊಡಿ ಅಂತ ಅವ್ರಿಗೆ ಕೊಟ್ಟೆ ನಾನು. ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಇವತ್ತು ಆಕ್ಟಿವ್ ಇರ್ತಾರೆ? ನಿಮಗೆ ಎಷ್ಟೇ ಮೋಟಿವೇಶನ್ ಕೊಡ್ಲಿ, ದೇವರೇ ಬಂದ್ಬಿಟ್ಟು ಟ್ರೈನಿಂಗ್ ಕೊಡ್ಲಿ, ಎಲ್ಲಿ ತನಕ ನಿಮಗೆ ನೀವು ಅಪ್ಲಿಫ್ಟ್ ಮಾಡಕ್ಕೋಸ್ಕರ, ನಿಮ್ಗೆ ಹೇಳಿಕೆಗೋಸ್ಕರ ನೀವು ಪ್ರಯತ್ನ ಪಡಲ್ಲ, ದೇವರು ಏನು ಮಾಡಕ್ಕೆ ಸಾಧ್ಯ ಇಲ್ಲ. ಈ ಪ್ರಪಂಚದ ಯಾರು ಬಂದು ನಿಮ್ಗೆ ಉದ್ಧಾರ ಮಾಡಕ್ಕೆ ಸಾಧ್ಯ ಇಲ್ಲ. ನಿಮ್ಗೆ ನೀವು ಅಪ್ಲಿಫ್ಟ್ ಮಾಡಕ್ಕೋಸ್ಕರ ತಯಾರಿರ್ಬೇಕು. ನಾವು ಕಂಪನಿ ಪ್ರಾರಂಭ ಮಾಡುವಾಗ ನನ್ನ ಮೋಟಿವೇಶನ್, ನನ್ನ ಬಾಡಿ ಲ್ಯಾಂಗ್ವೇಜ್, ನನ್ನ ವಿಷನ್ ಏನ್ 10 ಜನ ಮುಂದೆ ಇಟ್ಟೆ, ಅದರಿಂದಲೇ ಕಂಪನಿ ಬೆಳೆದಿದ್ದು. ನಾವ್ ಹೆಂಗಿರ್ತೀವಿ ಜನ ನಮ್ಮ ಮೋಟಿಂಗ್ ಹಂಗ್ ಬರ್ತಾರೆ. ನಾವು ಒಳ್ಳೊಳ್ಳೆ ಡಿಸ್ಟಿಕ್ ಅಲ್ಲಿ ಕೂತ್ಕೊಂಡು, ಒಳ್ಳೊಳ್ಳೆ ಪ್ಲೇಸ್ ಅಲ್ಲಿ ಕೂತ್ಕೊಂಡು, ಕೋಟಿ ಇರುವಂತ ಪ್ಲೇಸ್ ಅಲ್ಲಿ ಕೂತ್ಕೊಂಡು, ಲಕ್ಷ ಪ್ಲೇಸ್ ಅಲ್ಲಿ ಕೂತ್ಕೊಂಡು 10 ಜನ ಹೊಸ ಲೀಡರ್ಗೆ ತಗೋಬರಕ್ ಆಗ್ತಾ ಇಲ್ಲ. ಕೆಲವೊಬ್ರು ನೋಡಿದ್ರೆ ಅವ್ರಿಗೆ ಇವ್ರಿಗೆ ಬಿಟ್ಟದ್ದು ಎಲ್ಲ ಜಮಾ ಮಾಡ್ಕೊಡ್ತಾ ಇದ್ದಾರೆ. ನಮ್ಮ ಹತ್ರ ಅಚೀವ್ಮೆಂಟ್ ಇತ್ತು, ನಾವು ಲೀಡರ್ ತಗೋಬರಕ್ ಆಗ್ತಿಲ್ಲ ಅಂದ್ರೆ ನಮ್ಗೆ ಮಾತಾಡಕ್ಕೆ ಅಹಂಕಾರ. ನಮ್ಗೆ ಯಾಕೆ ಮಾತ್ರ ಬೇಕಿದ್ರೆ ಬರ್ತಾರೆ ಹುಡ್ಕೊಂಡು, ನನಗೊಂಥರ ಅಳುಕು ಹಂಚಿಕೆ, ನಾಚಿಕೆ, ನಾನ್ ಯಾಕೆ ಅವ್ರ ಹತ್ರ ಮಾತಾಡ್ಬೇಕು, ಈ ಗತ್ತು ಗಾಂಭೀರ್ಯದಿಂದ ನನ್ನ ಜನರ ಮುಟ್ಟಿಗೆ ಬರ್ತಾ ಇದೆ ಕೆಲವೊಬ್ಬರಿಗೆ. ನಾವು ಇವತ್ತು ಯೋಚನೆ ಮಾಡ್ಬೇಕು, ಜನ ಹುಡ್ಕೊಂಡು ಬರ್ತಾ ಇದ್ದಾರೆ ನಮ್ಗೆ. ಸಿಂಪ್ಲಿಸಿಟಿ ಇರಿ, ಜನಗಳಿಗೆ ಭೇಟಿಯಾಗಿ. ಇವತ್ತು ನಮ್ಮ ಹತ್ರ ಸೋಷಿಯಲ್ ಮೀಡಿಯಾ ಬೆಸ್ಟ್ ಪ್ಲಾಟ್ಫಾರ್ಮ್. ನಾವು ಫೇಸ್ಬುಕ್ ಯೂಸ್ ಮಾಡ್ತಾ ಇಲ್ಲ, ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇಲ್ಲ. ನಾನು ಏನಾದ್ರು ಒಂದು ಪೋಸ್ಟ್ ಹಾಕಿದ್ರೆ ಕಂಪನಿಯಿಂದ, ನಾರ್ತ್ ಇಂಡಿಯಾದ ಒಂದು 30 ಜನ ಅದಕ್ಕೆ ಲೈಕ್ ಮಾಡ್ತಾರೆ. ಸೌತ್ ಇಂಡಿಯಾದಲ್ಲಿ 90% ಜನ ಇವತ್ತು ಫೇಸ್ಬುಕ್ ಇಂದ ದೊಡ್ಡ ಒಂದು ಸಂವಹನೆ ಬರ್ತಾ ಇದೆ. ಆದ್ರೆ ನಾವು ಸೋಷಿಯಲ್ ಮೀಡಿಯಾ ದೊಡ್ಡ ಪೆದ್ರಂಗಿದೀವಿ. ನಮ್ಗೆ ಫೇಸ್ಬುಕ್ ಓಡ್ಸಕ್ ಬರಲ್ಲ, ಇನ್ಸ್ಟಾಗ್ರಾಮ್ ಓಡ್ಸಕ್ ಬರಲ್ಲ, ಒಂದು ಒಳ್ಳೆ ಬಟ್ಟೆ ಹಾಕಕ್ ನಮ್ಗೆ ಬರಲ್ಲ. ನೋಡಿ, ಒಂದು ಲೇಡಿ ಇದ್ದಾರೆ ನಿಮ್ಗೆ ತೋರಿಸ್ತೀನಿ ನಾನು. ಒಂದು ಹುಡುಗಿ, ಅವಳ ಲೈಫ್ ಸ್ಟೈಲ್ ನೋಡಿ, ಯಾವ ತರ ಸೂಟ್ ಆಗ್ತಾಳೆ, ಯಾವ ತರ ಮಾತಾಡ್ತಾಳೆ, ಟೀಮ್ ಹೆಂಗ್ ಇಟ್ಕೊಂಡಿದ್ದಾಳೆ, ಯಾವ ಕಾರಲ್ಲಿ ತಿರುಗಾಡ್ತಾ ಇದ್ದಾಳೆ. ಅವಳ ಇನ್ಕಮ್ ನೋಡಿ, ಎಷ್ಟು ಕಡಿಮೆ ಏಜ್ ಅಲ್ಲಿ ಎಷ್ಟು ಚೆನ್ನಾಗಿ ನೆಟ್ವರ್ಕಿಂಗ್ ಮಾಡ್ತಾ ಇದ್ದಾಳೆ. ನಮ್ಗೆ ಜಸ್ಟ್ ಒಂದು ಹ್ಯಾವ್ ಲುಕ್, ಒಂದು ವಿಡಿಯೋ ತೋರಿಸ್ತೀನಿ. ನಾವು ಯಾವ್ದು ನೈಟಿ ಪೈಟಿ ಹಳೆದು 300 ರೂಪಾಯಿ ಸೀರೆ ಹಾಕೊಂಡೋದು ಯಾರ ಒಟ್ಟಿಗೆ ಬರ್ತಾರೆ? ಸ್ವಲ್ಪ ನೋಡಿ, ಇಂಥವ್ರು ನಮ್ಮ ಟೀಮಲ್ಲಿ ಬರಬೇಕು. ಇಂಥ ಎನರ್ಜೆಟಿಕ್ ಟೀಮ್ ಅವ್ರು ನಮ್ಗೆ ಒಟ್ಟಿಗೆ ಬರಬೇಕು. ಆಮೇಲೆ ಇವ್ರ ಲೈಫ್ ಸ್ಟೈಲ್ ನೋಡಿ, ಯಾವ ಕಾರಿಂದ ಎಲ್ಲಿಂದ ಫಸ್ಟ್ ಒಂದು ಕಾರ್ ತಗೊಳ್ತಾಳೆ, ಡೈಮಂಡ್ ರ್ಯಾಂಕ್ ಅಲ್ಲಿ ಆಡಿ ಕಾರ್ ತಗೊಂಡು ಬರ್ತಾಳೆ, ಆಡಿ ಕಾರ್. ಆಮೇಲೆ ಸೂಟ್ಸ್ ನೋಡಿ, ಎಂತೆಂತ ಸೂಟ್ ಹಾಕ್ತಾಳೆ. ಫ್ಲೈಟ್ ಅಲ್ಲಿ ಬಿಸ್ನೆಸ್ ಕ್ಲಾಸ್ ಅಲ್ಲಿ ಹೋಗ್ತಾಳೆ ಹುಡುಗಿ. ಓಕೆ, ಸಿರ್ಫ್ ಜಸ್ಟ್ ಡೈಮಂಡ್ ರ್ಯಾಂಕ್ ಅಲ್ಲೇ ಈ ವ್ಯಕ್ತಿ, ಈ ಲೇಡಿ ಶೋರೂಮ್ ಒಂದ್ ಕಾರ್, ಇನ್ನೊಂದು ಕಾರ್ ನೋಡಿ, ಟೀಮ್ ಹೆಂಗ್ ಇಟ್ಕೊಂಡ್ರೆ ತೋರ್ಸೋದು. ಆ ಟೀಮ್ ನೋಡಿ ಹೆಂಗೆ ಲೈನಿಂಗ್ ನಿಲ್ಸ್ಕೊಂಡು, ಯಾವ ತರ ಗೈಡ್ ಅಂದ್ರೆ ಹೇಳ್ತಾರೆ, ಲೀಡರ್ಗಳು ಹುಟ್ಟಾಕೊಳ್ಳೋದು, ಟೀಮ್ ಹುಟ್ಟಾಕೊಳ್ಳೋದು. ಅರ್ಥ ಆಯ್ತಲ್ಲ? ಅದು ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನೋಡಿ ಇದು ಆಯ್ತಾ, ಇದು ಇಂಪ್ಯಾಕ್ಟ್ ಕೊಡುತ್ತೆ. ನಾವು ನಮ್ಮ ಯೋಚನೆ ಬದಲಾಗದೆ, ಫಸ್ಟ್ ಆಫ್ ಆಲ್ ಇಲ್ಲಿ ಇರೋಂತ 90% ಜನಗೆ ನಾವು ಕೋಟಿ ಅಂತ ಮಾತಾಡಿದ್ರೆ ಅವ್ರ ತಲೆಗೆ ಹೋಗಲ್ಲ. ನೋಡಿ ಅವ್ರ ಲೈಫ್ ಸ್ಟೈಲ್ ನೋಡಿ, ನಡ್ಕೊಂಡ್ ಬರ್ತಾರೆ ನೋಡಿ ತೋರಿಸೋದು, ಅವ್ರ ಬಟ್ಟೆ ನೋಡಿ ಹಾಕೋದು, ಅವ್ರ ಇನ್ವೆಸ್ಟ್ಮೆಂಟ್ ಬಟ್ಟೆಗೆ ಹಾಕ್ತಾರೆ. ನಮ್ಮಲ್ಲಿ ಏನಾದ್ರು ಜಿಪ್ಕೊಂಡ್ರು ಫಸ್ಟ್ ಟಿವಿ ಫ್ರಿಜ್ ಮಾಡ್ಕೊಳೋಣ, ಇವಳು ಕ್ಯಾಪಿಂಗ್ ಅಲ್ಲಿ ಇದ್ದಾಳೆ 250 ಪರ್ ವೀಕ್ ಲೈಫ್ ಟೈಮ್. ಓಕೆ, ಆಮೇಲೆ ಏನಾಗುತ್ತೆ ಇನ್ನೂ ತೋರಿಸ್ತೀನಿ ನೋಡಿ ವಿಡಿಯೋಸ್. ಫ್ಲೈಟ್ ಅಲ್ಲಿ ಯಾವ ಫ್ಲೈಟ್, ಎಕನಾಮಿಕಲ್ ಅಲ್ಲ, ಬಿಸ್ನೆಸ್ ಕ್ಲಾಸ್ ಅಲ್ಲಿ ಹೋಗ್ತಾಳೆ. ಖರ್ಚಾಕರ್ನ ನಮ್ಗೆ ನಾವು ಇನ್ವೆಸ್ಟ್ ಮಾಡ್ಬೇಕು, ಫೀಲ್ಡ್ ಗೆ ದುಡ್ಡು ಖರ್ಚು ಮಾಡ್ಬೇಕು, BOP ಗೆ ಸ್ವಲ್ಪ ದುಡ್ಡು ಖರ್ಚು ಮಾಡ್ಬೇಕು. ಓಕೆ, ಒಳ್ಳೆ ಕಾರ್ ತಗೋಬೇಕು, ಒಳ್ಳೆ ಬಟ್ಟೆ ಹಾಕ್ಬೇಕು, ಆವಾಗ್ಲೇ ಕೋಟಿ ಬರೋದು. ಬಂದಿದ್ದೆಲ್ಲ ಮನೆಗೆ, ಫೀಲ್ಡ್ ಗೆ 1 ರೂಪಾಯಿ ಖರ್ಚು ಮಾಡಲ್ಲ, BOP ಗೆ 1 ರೂಪಾಯಿ ಖರ್ಚು ಮಾಡಲ್ಲ. ಓಕೆ, ನಾನು ಈ ತರ ಇದ್ದವರಿಗೆ ತಾತ್ಕಾಲಿಕವಾಗಿ ವಿಚಾರಲ್ಲಿ ಇರ್ತಾರೆ. ಜಿಪುಂಡ್ರಿಗೆ ಭಗವದ್ಗೀತೆಯಲ್ಲೂ ಇದೆ, ಧೈರ್ಯವಂತರಿಗೆ ಮಾತ್ರ ಲಕ್ಷ್ಮಿ ಒಲಿಯತ್ತೆ, ಆಂಡು ಪಾಂಡುಗಳಿಗಲ್ಲ. ಇಲ್ಲಿ ಏನಾದ್ರೂ ನಿಮ್ಗೆ ಒಳ್ಳೆ ದುಡ್ಡು ಬರಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ನಿಮ್ಗೆ 100 ರೂಪಾಯಿ ಬಂದ್ರೆ 40 ರೂಪಾಯಿ ಫೀಲ್ಡಿಗೆ ಹಾಕ್ಬೇಕು, 10 ಲಕ್ಷ ಬಂದ್ರೆ 4 ಲಕ್ಷ ಫೀಲ್ಡಿಗೆ ಹಾಕ್ಬೇಕು, 20 ಲಕ್ಷ ಬಂದ್ರೆ 8 ಲಕ್ಷ ಫೀಲ್ಡಿಗೆ ಹಾಕ್ಬೇಕು. ಬಂದಿದ್ದೆಲ್ಲ ದುಡ್ಡು ನಿಮ್ದಲ್ಲ. ಅದು ಯಾವಾಗ ನೀವು 8 ಲಕ್ಷ 20 ಲಕ್ಷ ಫೀಲ್ಡಿಗೆ ಹಾಕ್ತಿರೋ, ನೆಕ್ಸ್ಟ್ ನಿಮಗೆ 1 ಕೋಟಿ ಚೆಕ್ ರೆಡಿ ಇರುತ್ತೆ. 1 ಕೋಟಿ ಇಲ್ಲಿ ಏನಾಗ್ತಿದೆ, ಬಂದಿದ್ದೆಲ್ಲ ದುಡ್ಡು ನಾವು ಒಳಗೆ ಹಾಕೊಳ್ತಾ ಇದೀವಿ, ಫೀಲ್ಡಿಗೆ ನಾವು ಖರ್ಚೆ ಮಾಡಕ್ ರೆಡಿ ಇಲ್ಲ, ಬರೀ ಫೋನಲ್ಲಿ ಆರ್ಡರ್ ಮಾಡ್ಕೊಂಡು ಕೆಲಸ ಮಾಡ್ತಾ ಇದೀವಿ.
ಎಲ್ಲಿಂದ ನಮ್ಮ ಟೀಮ್ ಅಭಿವೃದ್ಧಿ ಆಗುತ್ತೆ, ಎಲ್ಲಿಂದ ನಮ್ಮ ಟೀಮ್ ಡೆವಲಪ್ ಆಗುತ್ತೆ, ಎಲ್ಲಿ ನಮ್ಮ ಚೆಕ್ ಡೆವಲಪ್ ಆಗುತ್ತೆ? ಯಾಕೆ ನಾವು ಕ್ಯಾಪಿಂಗ್ ಬರ್ತಾ ಇಲ್ಲ? ಯಾಕೆ ನಮ್ಮ ಟೀಮ್ ಕೆಳಗೆ ಡೈಮಂಡ್ಗಳು ಅತಿ ಹೆಚ್ಚುಗಳು ಬರ್ತಾ ಇಲ್ಲ? ಯಾಕೆ ನಮ್ಮಲ್ಲಿ ಅತಿ ಹೆಚ್ಚು ಸಿಕ್ಸ್ ರ್ಯಾಂಕ್ ಅವರು ಬರ್ತಾ ಇಲ್ಲ? ಈಗ ಝೂಮ್ ಮೀಟಿಂಗ್ ಅಲ್ಲಿ ನೋಡಿ, ಇವತ್ತು ಆಕ್ಚುಲಿ ನಾನು ಸಡನ್ ಆಗಿ ನಿನ್ನೆ ಹಾಕ್ದೆ, ಇವತ್ತು ಇಷ್ಟು ಜನ ಬಂದಿದ್ದಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಕರೆಕ್ಟ್ ಆಗಿ ಹೈಲೈಟ್ ಆದ್ರೆ ಮಾಹಿ ಸರ್ ಟೀಮ್ ಅಲ್ಲಿ 500 ಜನ ಝೂಮ್ ಮೀಟಿಂಗ್ ಬರ್ಬೇಕು, ಸಂತೋಷ್ ಸರ್ ಟೀಮ್ ಅಲ್ಲಿ 500 ಜನ ಬರ್ಬೇಕು, ಸಂತೋಷ್ ಪಟೇಲ್ ಟೀಮ್ ಅಲ್ಲಿ 500 ಜನ ಬರ್ಬೇಕು. ಇವತ್ತು ಒಂದು ಝೂಮ್ ಮೀಟಿಂಗ್ हम सफर मुझे को चुन लो ये बेबी चेक मी सुन लो ना सुन लो ना I'm baby not paying attention तुम बिना जाना मैं बिना ना कुछ करने का ना खाना मेरे भी है जो साथ का कि मैं टेस्ट नहीं सुनो ना सुन लो Take it down, baby. हम सफर मुझे को चुन लो सुनो ना सुन लो Everybody know. Okay. ಸೊ ನಾವೇನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ 50 ವರ್ಷ 60 ವರ್ಷ ಅಜ್ಜ ಅಜ್ಜಿಗಳಿಗೆ ತಗೊಬರ್ತಿದೀವಿ. ಅವ್ರಿಗೆ ಚಿಕ್ಕಮಗಳೂರಿಂದ ಹಾಸನಿಗೆ ಹೋಗಿ ಬಂದ್ರೆ ಅವ್ರಿಗೆ ಬೆನ್ನು ಇಟ್ಕೊಳತ್ತೆ, ನೋವು ಸ್ಟಾರ್ಟ್ ಆಗ್ಬಿಡತ್ತೆ, ಅವ್ರಿಗೆ 100 ಕಾಯಿಲೆ ಇರುತ್ತೆ. ಅಂತವ್ರಿಗೆ ಮೀಟಿಂಗ್ ಬನ್ನಿ ಅಂದ್ರೆ ಅಯ್ಯೋ 2 night 3 days ಹೆಂಗ್ ಬಂದ್ ಕೂತ್ಕೋಬೇಕು, ಕೂತ್ಕೊಂಡ್ರೆ ನಮ್ಗೆ ಬೆನ್ನು ನೋವು ಸ್ಟಾರ್ಟ್ ಆಗ್ಬಿಡತ್ತೆ, ಅದಕ್ಕೆ ನಿಮ್ಗೆ ಪೈಲಾಕತ್ತೀವಿ ಜನ ಬರಲ್ಲ. ಯಾಕಂದ್ರೆ ನಿಮ್ ಟೀಮಲ್ಲಿ ಎಲ್ಲ ಅಜ್ಜ ಅಜ್ಜಿಗಳು ಕಾಯಿಲೆಗಳವರು ಇಲ್ಲ. ವಿ ಸ್ಟಾರ್ ಅಲ್ಲಿ ನಾವೇನ್ ಮಾಡ್ಬಿಟ್ಟಿದೀವಿ, ಮೆಡಿಸಿನ್ ಕೊಟ್ಟಿದೀವಿ, ನೀವು ರೋಗಿಗಳಿಗೆ ಉಳ್ಕೊಂಡು ಹೋಗ್ತಾ ಇದ್ದೀರಾ. ನೀವು ಯಂಗ್ ಸ್ಟಾರ್ ಗಳಿಗೆ, ಕಾಲೇಜ್ ಸ್ಟೂಡೆಂಟ್ ಗಳಿಗೆ, ಇವತ್ತು ಬಂದಿದ್ರು ಕಾಲೇಜ್ ಒಳ್ಳೆ ಐಟಿ ಬಿಟಿ ಸ್ಟೂಡೆಂಟ್ಗಳು ಹೆಂಗಿದ್ದಾರೆ ಅಂತವ್ರುಗಳು ಬಂದ್ರೆ, ಯಂಗ್ ಸ್ಟಾರ್ ಟೀಮ್ ಬಂದ್ರೆ, ಯಂಗ್ ಸ್ಟಾರ್ ಹುಡುಗಿಯವರು ಯಂಗ್ ಸ್ಟಾರ್ ಹುಡುಗರು ಬಂದ್ರೆ ರೆವಲ್ಯೂಷನ್ ಕ್ರಿಯೇಟ್ ಮಾಡ್ತಾರೆ. ಅವ್ರಿಗೆ ಬೆನ್ಸಿನ್ ವ್ಯಾಲ್ಯೂ ಗೊತ್ತಿರತ್ತೆ, ಆಡಿ ವ್ಯಾಲ್ಯೂ ಗೊತ್ತಿರತ್ತೆ, ಅವ್ರಿಗೆ ಕೋಟಿ ಯಾಕೆ ದುಡಿಬೇಕು ಅಂತ ವ್ಯಾಲ್ಯೂ ಗೊತ್ತಿರತ್ತೆ, ಅವ್ರಿಗೆ ಕನಸುಗಾರರು ಲೈಫ್ ಸ್ಟೈಲ್ ಅವ್ರಿಗೆ ಗೊತ್ತಿರತ್ತೆ. ಓಕೆ, ಪಿಪಿಟಿ ಮಾಡು ಹಾಗೆ ಗೊತ್ತಿರತ್ತೆ. ಅದಕ್ಕೋಸ್ಕರ ಅಂತವ್ರಿಗೆ ತರಬೇಕು. ನಾವು ನನ್ನ ಮನಸ್ಸು ಮಾಡಿದ್ರೆ ತಾನೇ. ಈಗ ಒಂದು ತಾಯಿ ಪ್ರೆಗ್ನೆಂಟ್ ಆಗ್ತಾಳೆ, ಪ್ರೆಗ್ನೆಂಟ್ ಆದ ತಕ್ಷಣನೇ ದೇವರು ಅವಳಿಗೆ ಆ ಎದೆ ಒಳಗೆ ಹಾಲ್ ಕ್ರಿಯೇಟ್ ಮಾಡ್ಬಿಡ್ತಾನೆ ಆ ಮಗುಗೋಸ್ಕರ. ಆ 9 ತಿಂಗಳ ನಂತರ ಮಗು ಬರುತ್ತೆ ಅಂದ್ರೆ ಹಾಲ್ ರೆಡಿ ಇರತ್ತೆ. ದೇವರು ಫಸ್ಟೇ ಏನೇ ಮಾಡ್ಬೇಕಿದ್ರೆ, ಒಂದು ಸಮುದ್ರದಲ್ಲಿ ಮೀನುಗಳು ಇದೆ, ಆ ಮೀನುಗಳಿಗೆ ಚಿಕ್ಕ ಚಿಕ್ಕ ರೆಕ್ಕೆಗಳು ಕೊಟ್ಟಿರ್ತಾರೆ. ಆಕಾಶದಲ್ಲಿ ಹಾರುವಂತ ಪಕ್ಷಿಗೆ ಅದಕ್ಕಿಂತ ಆ ಪಕ್ಷಿಗಿಂತ ದೊಡ್ಡದಾಗಿ ರೆಕ್ಕೆ ಇಟ್ಟಿರ್ತಾನೆ. ಎಲ್ಲ ಪ್ಲಾನಿಂಗ್ ಮಾಡಿ ಪ್ರಪಂಚಕ್ಕೆ ದೇವರು ಕಳಿಸಿದ್ದಾನೆ. ಯಾವ ಮನುಷ್ಯ ಡ್ರೀಮರ್ ಆಗಿ ಕನಸುಗಾರಾಗಿ ನಾನು ಉದ್ಧಾರ ಆಗ್ಬೇಕು, ನಾನು ಇಷ್ಟು ಕೋಟಿ ದುಡಿಬೇಕು, ನಾನು ಸ್ಯಾಕ್ರಿಫೈಸ್ ಮಾಡಕ್ ರೆಡಿದ್ದೀನಿ, ನಾನು ಕಂಫರ್ಟ್ ಝೋನ್ ಇಂದ ಮನೆಯಿಂದ, ನಾನು ಒಬ್ಬ ಲೀಡರ್ ಆಗಿರುವಾಗ ಲೀಡರ್ಗಳು ಮನೆ ವಿಸಿಟ್ ಮಾಡಿ ಬಾಯಿ ಬಂದಾಗ ಬೈದ್ ಬಿಟ್ಟು ಮನೆಯಿಂದ ಆಚೆ ಕಳಿಸ್ತಿದೆ. ನಡೀರಿ, ಕಾರ್ ಬೇಕಂತೆ, ದುಡ್ಡು ಬೇಕಂತೆ, ಮನೇಲಿ ಕೂತ್ಕೊಂಡು ಹೆಂಡತಿ ಜೊತೆಗೆ ಮಕ್ಳ ಜೊತೆಗೆ 24 ಗಂಟೆ ಇದ್ರೆ ಹೋಮ್ ಫೋಬಿಯಾ ಅಂತ ಹೇಳ್ತಾರೆ. ಇಲ್ಲೇ ಇದ್ರೆ ಟೈಮ್ಗೆ ಟಿವಿ ಟೈಮ್ಗೆ ಬಿಬಿ ಇದ್ರೆ ನಿಮಗೆ ಕಾರ್ ಎಲ್ಲ ಕೋಟಿ ಎಲ್ಲ ಬೋಟಿನೂ ಬರಲ್ಲ. ನಡೀರಿ ಆಚೆ, ಅನಾಮರ್ಯದಿಲ್ಲ, ಯೂಸ್ಲೆಸ್ ಫೆಲೋ. ಮನೇಲಿ ಕೂತ್ಕೊಂಡಿರ್ತೀವಿ, ನಾಚೆ ನಿಮ್ ಜೀವನಕ್ಕೆ. ಈ ತರ ಬೈದು ನಾನು ಮನೆಯಿಂದ ಆಚೆ ಕಳಿಸ್ತಿದ್ದೆ. ಇವತ್ತು ಲೀಡರ್ಗೆ ಬೈಯಕ್ಕೆ ಇನ್ನು ಅವರ ಮನೇಲಿ ಕೂತ್ಕೊಂಡು ಸಾಯ್ತಾರೆ, ಎಲ್ಲಿಂದ ಕಳಿಸ್ತಾರೆ ಆಚೆ ಹೋಗಿ ಬೇರೆಯವ್ರಿಗೆ ಫೋನ್ ಮಾಡಿ ಕೇಳಿದ್ರೆ ಸರ್ ನೀವೆಲ್ಲಿದೆ ಅಂತ ಕೇಳ್ಬಿಡ್ತಾರಲ್ಲ. ಅದಕ್ಕೋಸ್ಕರ ಫಸ್ಟ್ ಟೀಮಿಂದ ಮನೆಯಿಂದ ಆಚೆ ಕಳಿಸ್ಬೇಕು. ಮನೆ ನಾವು ಬಿಟ್ಟು ಅವ್ರಿಗೆ ಆಚೆ ಕಳಿಸಿದ್ರೆ ಟೀಮ್ ವಿಶಾಲ ಆಗತ್ತೆ, ವಿಕಾಸ ಆಗತ್ತೆ. ನಾವೇ ಮನೇಲಿ ಕೂತ್ಕೊಂಡು ಆರ್ಡರ್ ಮಾಡಿದ್ರೆ ಎಲ್ಲ ಟೀಮ್ ಬೆಳೆಯುತ್ತೆ. ನಮ್ಮಲ್ಲಿ ಕ್ಯಾಪಿಂಗ್ ಅಚೀವರ್ ಬರ್ಬೇಕು ಅಂದ್ರೆ ನಾವು ಮನೆಯಿಂದ ಓಡಿಸ್ಬೇಕು, ಅವ್ರಿಗೆ ಫಾಲೋ ಅಪ್ ಮಾಡ್ಬೇಕು ಎಲ್ಲಿದ್ದಾರೆ ಏನಿದ್ದಾರೆ ಅಂತ. ಸೊ ಅದ್ರ ಬಗ್ಗೆ ಅದೇ ತರ ನಮ್ಮ ಟೀಮ್ ಅನ್ನು ಒಳ್ಳೆ ಕೋರ್ ತಯಾರು ಮಾಡ್ಕೋಬೇಕು. ಎಷ್ಟು ಒಳ್ಳೆ ಟೀಮ್ ನಾವು ಕೋರ್ ತಯಾರು ಮಾಡ್ಕೊಳ್ತೀವಿ. ಆಸ್ ಲಾಂಗ್ as you keep looking at the goal, you will not see the obstacle. ಗೋಲ್ ಕಾಣ್ತಾ ಇದ್ರೆ ನಿಮ್ಗೆ 2035 ಕೋಟಿ ಕಾಣ್ತಾ ಇರ್ಬೇಕು. ನಿಮ್ ಕೆಳಗೆ ಮಿನಿಮಮ್ ಅಂದ್ರು 10 ಡೈಮಂಡ್, ಮಿನಿಮಮ್ 10 ಡೈಮಂಡ್ ನಾನು ಮಾಡ್ಕೊಳ್ತೀನಿ. ಯಾವುದೇ ಹಸು ಹಾಲು ಕೊಡುತ್ತಾ ನಾವು ಹೋಗಿ ಹಾಲು ತಗೋಬೇಕಾ? ಹಸು ಯಾವತ್ತು ಹಾಲು ಕೊಡಲ್ಲ, ನಾವು ಹಾಲು ತಗೋಬೇಕು, ಅವಾಗ್ಲೇ ಹಾಲು ಬರೋದು. ಹಸು ಹಾಲು ಕೊಡೋದ್ರ ಆಗಲ್ಲ. ಡೈಮಂಡ್ ಬೇಕು ಅಂದ್ರೆ ಆಗಲ್ಲ. ಡೈಮಂಡ್ಗಳು ಕ್ರಿಯೇಟ್ ಮಾಡ್ಕೊಳ್ಳೋ ಕಲೆ ನಾವು ಬೆಳೆಸ್ಕೋಬೇಕು. ಅದಕ್ಕೆ ಪ್ರತಿ ವಾರ FIM ಮಾಡಬೇಕು, BOP ಮಾಡಬೇಕು, ಪ್ರತಿ ತಿಂಗಳು 2 ತಿಂಗಳಿಗೋಸ್ಕರ ಪೈಲಕದ ಮಾಡಬೇಕು. ಯಾವ ಟೀಮಲ್ಲಿ ಇಷ್ಟೊಂದು ಪೈಲಕದ ಬರುತ್ತೆ? ಯಾವ ಟೀಮಲ್ಲಿ 200 300 ಜನ 3-4 ತಿಂಗಳಾಗಿದೆ 100 ಜನ ಅಷ್ಟು ಪೈಲಕದಮಿಗೆ ಬರಲ್ಲ. ಕಾರಣ ಏನು? ಆ ಪ್ರಾಮುಖ್ಯತೆಯನ್ನು ನಮ್ಮ ಟೀಮಲ್ಲಿ ನಾವು ಗ್ರೌಂಡ್ ಅಲ್ಲಿ ಇದ್ರೆ, ಟೀಮಲ್ಲಿ ಡೆಪ್ತ್ ಕಂಟ್ರೋಲ್ ನಮ್ಮಲ್ಲಿ ಇದ್ರೆ, ಒಂದು ವಾಯ್ಸ್ಗೆ 400 ಜನ ಬರ್ತಾರೆ. ಟೀಮ್ ನಮ್ ಕಂಟ್ರೋಲ್ ಇಲ್ಲ, ಅದಕ್ಕೋಸ್ಕರ ಜನ ನಮ್ಮ ಒಟ್ಟಿಗೆ ಬರಲ್ಲ. ಯಾಕಂದ್ರೆ ಟೀಮ್ ನಮ್ ಕಂಟ್ರೋಲ್ ಇಲ್ಲ. ನಾವೇನ್ ಮಾಡ್ತೀವಿ, ನಮ್ ಕೆಳಗೆ ಕೇಳ್ತೀವಿ, ಎಷ್ಟು ಜನ ಕರ್ಕೊ ಬರ್ತೀರಾ. ಈ ತರ ಟೀಮ್ ಪೂರ್ತಿ ಕಂಟ್ರೋಲ್ ನಮ್ ಕೈಲಿದ್ರೆ ನಾವು ಟೀಮ್ ಹತ್ರ ಕೇಳಲ್ಲ, ಇಷ್ಟು ಜನ ಬರ್ತಾರೆ, ಬಂದೇ ಹೋಗ್ತಾರೆ, ಕಮಿಟ್ ಆಗ್ತೀವಿ ನಾವು. ಅದಕ್ಕೆ ನಾನು ಯಾವತ್ತೂ ಅಷ್ಟೇ MD ಹೇಳ್ತಿದ್ದೆ, ಎಷ್ಟು ಸರ್ 25 ಸಾವಿರ ಕರ್ಕೊ ಬರ್ತೀವಿ ಪ್ಯಾಲೇಸ್ ಗ್ರೌಂಡ್ಗೆ. ನಾನು ಎಲ್ಲಾರ್ದ ಕೇಳ್ಕೊಂಡು ಹೇಳ್ತಿರ್ಲಿಲ್ಲ. 50,000 ಒಂದು ಪ್ಯಾಲೇಸ್ ಗ್ರೌಂಡ್ 50,000 ಜನ ಕರ್ಕೊಂಡು ಹೋಗಿದ್ವಿ ನಾವು. ಕಮಿಟ್ಮೆಂಟ್ ಟೀಮ್ ಡೆಪ್ತ್ ಅಲ್ಲಿ ಇರ್ತಿದ್ವಿ ನಾವು ಇದ್ಬಿಟ್ಟು ಬೇರೆ ಯೋಚನೆ ಮಾಡ್ತಿರ್ಲಿಲ್ಲ. ಕೆಲವರು ಅದ್ ಮಾಡ್ಕೊಂಡು ಇಲ್ಲಿ ಬಂದ ಟೀಮ್ ಎಲ್ಲ ಬರ್ಬಾರ್ದು. ಆ
ಆಮೇಲೆ ಇಲ್ಲಿ ಏನಾದ್ರೂ ಅವ್ರ ಮೇಲೆ ಗೂಬೆ ಕೊಡ್ಸೋದು, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅವ್ರು ಕೆಲಸ ಮಾಡ್ಕೊಡ್ತಿಲ್ಲ, ಇವ್ರು ಕೆಲಸ ಮಾಡ್ಕೊಡ್ತಿಲ್ಲ. ಇಷ್ಟು ದಿನ ಎಲ್ಲಿ ಸತ್ತಿದ್ಯಪ್ಪ ನೀನು? ಇಲ್ಲಿ ಮಾಡ್ತಾ ಮಾಡ್ತಾ ಬೇರೆ ಕಡೆ ಸಾಯಕ್ ಹೋಗಿದ್ದಲ್ಲ ನೀನು, ಅಲ್ಲಿ ಬರತಕ್ಕ ಟೀಮ್ ಸತ್ತೋಗಿದೆ, ನಿನ್ ಬಗ್ಗೆ ನೀನ್ ಗೂಬೆ ಕೂರ್ಸ್ಕೊಳಕ್ ರೆಡಿ ಇಲ್ಲ. ಓಕೆ, ಕೆಲವೊಬ್ರು ಏನಾದ್ರೆ ನೋಡಿ, ವೆಲ್ಕಮ್ ಟು ಆಲ್ ದ ಪವರ್ಫುಲ್ ಟು ವಾಂಟ್ ಇನ್ಕ್ರೆಡಿಬಲ್ ಸಕ್ಸಸ್. ಇವತ್ತು ನಾನು ನಿಮಗೆ ಅರ್ಧ ಗಂಟೆಯಲ್ಲಿ ಇದು ನಾನು ಝೂಮ್ ಮೀಟಿಂಗ್ ತಗೊಂಡು ಹೋಗ್ತಾ ಇದ್ದೀನಿ. ಯಾಕೆ ಕೋರ್ ತಯಾರು ಮಾಡ್ಕೋಬೇಕು? ಟೀಮ್ ಸ್ಟಾರ್ಟಿಂಗ್ ಅಲ್ಲಿ ನಾವು ಒಂದೊಂದು ಐಡಿಗೆ ಸ್ಟ್ರಗಲ್ ಪಡ್ತೀವಿ. ಅದೇ ಒಂದು ಕರೆಕ್ಟ್ ಆಗಿ ನಾವು ಟೀಮ್ ಸ್ಟ್ರಕ್ಚರ್ ಮಾಡ್ಕೊಂಡು ಸ್ಟ್ರಾಂಗ್ ಆಗಿ ಪೈಲಕಂತ ಮಾಡ್ಕೊಂಡು TTL ಮಾಡ್ಕೊಂಡು BOP FI ಮಾಡ್ಕೊಂಡು ಲೀಡರ್ಗಳು ಕ್ರಿಯೇಟ್ ಮಾಡ್ಕೊಂಡು ಬಂದ್ರೆ ಅವ್ರು ಬರುವಂತ 4 ವರ್ಷದಲ್ಲಿ ಎಣ್ಣೆ ಹೊಡ್ಕೊಂಡು ಮನೆಯಲ್ಲಿ ಮಲಗಿದ್ರು ನೋನ್ ಕ್ಯಾಪಿಂಗ್ ಮುರಿಯಲ್ಲ. ಯಾಕೆ ಗೊತ್ತಾ? ಟೀಮ್ ಆ ಲೆವೆಲ್ಗೆ ವಾಮಿಟ್ ಆಗತ್ತೆ. 3,000, 5,000, 10,000, 20,000, 30,000 ಒಂದು ವೀಕಲ್ಲಿ 100 SP ಕ್ಲೋಸಿಂಗ್ ಬರುತ್ತೆ. ನಿಮ್ಗೆ ಗೊತ್ತಾ? ನಿಮ್ಗೆ ಗೊತ್ತೇ ಇಲ್ಲ. ನಿಮ್ಗೆ ಎಲ್ಲಿ ಫ್ಯೂಚರ್ ಎಲ್ಲಿ ನಾನು 2030 ಎಷ್ಟು ದುಡ್ಡು ಮಾಡ್ಕೊಳ್ತೀನಿ ಇಷ್ಟರಿಂದ ಅದೇ ಗೊತ್ತಿಲ್ಲ ನಿಮ್ಗೆ. ಹೊರಗಡೆ ಪ್ರಪಂಚ ನೋಡ್ಕೊ ಬನ್ನಿ, ಇಷ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಿ ಕಂಪನಿ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇದೆಯಾ ಅಂತ. 2 ವರ್ಷ 3 ವರ್ಷದಲ್ಲಿ ಎಷ್ಟೋ ಕಂಪನಿ ಪ್ಲಾನ್ ಚೇಂಜ್, ಕಂಪನಿ ಕ್ಲೋಸ್. ಏನೇ ಆದ್ರೂ ಕಂಪನಿ ಇವತ್ತು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದೀವಲ್ಲ, ಅದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ, ಎಷ್ಟು ಸಲ್ಯೂಟ್ ಪಡೆದು ಕಡಿಮೆ. ನೀವು ನನ್ಗೆ ಏನೇ ಆದ್ರೂ ಏನಾಗಿ ಒಬ್ರಿಗೆ ಟೈಮಿಗೆ ಪ್ರಾಡಕ್ಟ್ ಕೊಡ್ಬೇಕು, ಟೈಮಿಗೆ ಪೇಔಟ್ ಕೊಡ್ಬೇಕು, ಕ್ವಾಲಿಟಿ ಗೌರ್ಮೆಂಟ್ ಲಿಯಬಿಲಿಟಿ ಇಟ್ಕೊಂಡು ಹೋಗ್ಬೇಕು. ಇದು ನಮ್ಮ ಕೆಲಸ. ಬಾಕಿದು ಡೈಮಂಡ್ಗಳು ಕ್ರಿಯೇಟ್ ಮಾಡೋದು, ಬಿಸ್ನೆಸ್ ಕೊಡೋದು, ಲೀಡರ್ಗೆ ಹುಡ್ಕೋ ಬರೋ ಜವಾಬ್ದಾರಿ ನಿಮ್ ಕೆಲಸ. ಅದು ನನ್ ಕೆಲಸ ಅಲ್ಲ, ಅದು ನಿಮ್ ಕೆಲಸ. ಅದು ಅದೇ ತರ ಇವತ್ತು ನೋಡಿ ಏನ್ ಹೇಳ್ತಾರೆ ಸ್ವಲ್ಪ ಅಬೌಟ್ ಕೋರ್ ಅಂದ್ರೆ ಏನು, ಯಾವ ತರ ನಮ್ಮ ಡೂಪ್ಲಿಕೇಟ್ ಗಳು ತಯಾರು ಮಾಡ್ಕೋಬೇಕು. ಟೀಮ್ ಯಾವತ್ತೂ ಇನ್ಕಮ್ ಡೌನ್ ಫಾಲ್ ಆಗಲ್ಲ, ಯಾವತ್ತೂ ಟೀಮ್ ಫೇಲ್ ಆಗಲ್ಲ. ಟೀಮ್ ಯಾರ್ದು ಫೇಲ್ ಆಗುತ್ತೆ ಅಂದ್ರೆ ಯಾರು ಕೋರ್ ತಯಾರು ಮಾಡ್ಕೊಳ್ತಿಲ್ಲ. ಜಸ್ಟ್ ಆಸ್ ಆಲ್ ದ ಸ್ಟಾರ್ ಇನ್ ದ ಸೋಲಾರ್ ಸಿಸ್ಟಮ್ ಹ್ಯಾಸ್ ದ ಸನ್. ಸೂರ್ಯ ಒಂದ್ ಯಾವ ತರ ನೀವು ಸೋಲಾರ್ ಸಿಸ್ಟಮ್ ನೋಡಿದೀರಾ, ಜುಪಿಟರ್ ಅದು ಎಲ್ಲ, ಆಮೇಲೆ ಸೋಲಾರ್ ಅಲ್ಲಿ ಸನ್, ಅದು ಸೂರ್ಯ ಇದೆಯಲ್ಲ, ಅದು ಕೋರ್. ಅದು ಇಡೀ ಪ್ರಪಂಚಕ್ಕೆ ಬೆಳಕು ಕೊಡುತ್ತೆ, ಅದು ಕೋರ್. ದೇರ್ ಆರ್ ಪೀಪಲ್ ಇನ್ ದ ಕ್ಯಾಬಿನೆಟ್ ಆಫ್ ಎನಿ ಕಂಟ್ರಿ. ಅಲ್ಲಿ ಒಂದು ಕ್ಯಾಬಿನೆಟ್, ಮುಖ್ಯಮಂತ್ರಿಯಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್ ಇರ್ತಾರೆ, ಅವ್ರು ಕೋರ್, ಅವರು ಪ್ರಮುಖತೆ ಹುದ್ದೆ. ಅದೇ ತರ ದೇರ್ ಆರ್ ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇನ್ ಎನಿ ಕಂಪನಿ. ಒಂದು ಕಂಪನಿಯಲ್ಲಿ ನೋಡಿ ನಾನು ಡೈರೆಕ್ಟರ್, ಒಂದು ಕೋರ್. ಅದೇ ತರದ ಹೆಡ್ ಆಫ್ ದ ವಿಲೇಜ್, ಒಬ್ಬ ಸರ್ಪಂಚ್ ಅಂತ ಇರ್ತಾರೆ, ಒಬ್ರು ಏನ್ ಹೇಳ್ತಾರೆ ಅದಕ್ಕೆ ಅಧ್ಯಕ್ಷರು ಅಂತ ಹೇಳ್ತಾರೆ. ಅವರು ಆ ಊರಿಗೆ ಅವರು ಅಧ್ಯಕ್ಷರಾಗಿರ್ತಾರೆ. ದೇರ್ ಇಸ್ ಎ ಕಲೆಕ್ಟರ್ ಇನ್ ದ ಡಿಸ್ಟ್ರಿಕ್ಟ್, ಒಬ್ಬ TC ಕೋರ್ ಆಗಿರ್ತಾರೆ. ಸಿಮಿಲರ್ ಕೋರ್ ಇಂಪಾರ್ಟೆಂಟ್ ನೆಟ್ವರ್ಕ್ ಮಾರ್ಕೆಟಿಂಗ್. ನಮ್ ಟೀಮ್ ಅಲ್ಲೂ ಅಷ್ಟೇ ಒಂದ್ 30, 40, 15, 20, 30, 40 ಕೋರ್ ಅಂದ್ರೆ ಆ ಲೆವೆಲ್ ಅಬೌಟ್ ಟನ್ ಅಂದ್ರೆ ಟಕ್ ನಾಳೆ 11 ಗಂಟೆ ಇರಬೇಕು ಅಂತ ಒಂದ್ 20-30 ಜನ ಕೋರ್ ಅನ್ನು ನಾವು ತಯಾರು ಮಾಡ್ಕೋಬೇಕಾಗತ್ತೆ. ಅದೇ ರೀತಿ ದ ಪವರ್ ಆಫ್ ಕೋರ್, ಬಿಲೀಫ್ ಇನ್ ದ ಕಂಪನಿ, ಬಿಲೀಫ್ ಇನ್ ದ ಪ್ರಾಡಕ್ಟ್. ಯಾರು ಅವರು ಕೋರ್ ಅಂದ್ರೆ ಯಾರು? ಅವ್ರಿಗೆ 100% ಕಂಪನಿ ಮೇಲೆ ನಮ್ಗೆ ಭರವಸೆ ಇದೆ, 100% ನಮ್ಮ ಕಂಪನಿ ಮೇಲೆ ಭರವಸೆ ಇದೆ, 100% ಡೈರೆಕ್ಟ್ ಸೆಲ್ಲಿಂಗ್ ಮೇಲೆ ಅವ್ರಿಗೆ ಭರವಸೆ ಇದೆ. ನಾನು ಇದು ಬಿಟ್ಟು ನೋಡಿ, ನನಗೆ 28-29 ವರ್ಷ ಆಗ್ತಾ ಇದೆ. ಇದನ್ನು ಬಿಟ್ಟು ನಾನು ಬೇರೆ ಏನು ಯೋಚನೆ ಮಾಡ್ತಾ ಇಲ್ಲ. ಕಾರಣ ಏನು? ನನಗೆ 100% ಬಿಲೀವ್ ಇದೆ ಡೈರೆಕ್ಟ್ ಸೆಲ್ಲಿಂಗ್ ಬಗ್ಗೆ. ನನ್ನ ಮಗನಿಗೂ ಸಮೇತ 100% ಇನ್ವಾಲ್ವ್ ಮಾಡ್ತೀನಿ. ಕಾರಣ ನನಗೆ ಆ ಲೆವೆಲ್ಗೆ ನಂಬಿಕೆ ಇದೆ ಡೈರೆಕ್ಟ್ ಸೆಲ್ಲಿಂಗ್. ಬಿಲೀವ್ ಇನ್ ದ ಸಿಸ್ಟಮ್. ಈ ಸಿಸ್ಟಮ್ ಮೇಲೆ, ಸಿಸ್ಟಮ್ ಏನ್ ಹೇಳುತ್ತೆ, ನಾವು ಯಾವ್ದು ದುಡ್ಡು ಯೂಸ್ ಮಾಡಬಾರ್ದು, ಈ ಕವಚದಲ್ಲಿ ಮಾತಾಡಬಾರ್ದು, ಕೆಟ್ಟದಾಗಿ ಲೇಡೀಸ್ ಒಟ್ಟಿಗೆ ನಡ್ಕೋಬಾರ್ದು. ಓಕೆ, ಅಪ್ಲೈನ್ಗೆ ಗೌರವ, ಗುರುಭಕ್ತಿ ನಾವು ತೋರಿಸ್ಬೇಕು, ಅಹಂ ಬಿಡಬೇಕು. ಆಮೇಲೆ ನಾನು ಅಂತ ಮಾತಾಡಕ್ ಹೋಗ್ಬಾರ್ದು, ನಂದೇ ನಡಿಬೇಕು ಅಂತ ಹೋಗ್ಬಾರ್ದು. ಸಿಸ್ಟಮ್ ಏನ್ ಹೇಳುತ್ತೆ ಆತರ ಕೆಲಸ ಮಾಡ್ಬೇಕು. ಬಿಲೀವ್. ಎಲ್ಲಿ ತನಕ ನಿಮ್ ಮೇಲೆ ನೀವು ನಂಬಲ್ಲ, ಎಲ್ಲಿ ತನಕ ನಿಮ್ಗೆ ನೀವು ಅಪ್ಲಿಫ್ಟ್ ಮಾಡಲ್ಲ, ಇಬ್ರು ಯಾರು ಗೆಲ್ಸಕ್ಕಾಗಲ್ಲ, ನಿಮ್ ಮೇಲೆ ನಿಮ್ಗೆ ನಂಬಿಕೆ ಇರಬೇಕು. ಓಕೆ, ಅದೇ ತರದ ಹೋಲ್ ಪಿಲ್ಲರ್ ಕಂಪನಿ, ಸಿಸ್ಟಮ್, ಅಪ್ಲೈನ್ಸ್. ನೋಡಿ, ಕಂಪನಿ ಫಸ್ಟ್ ಆಫ್ ಆಲ್, ಕಂಪನಿ ಫಸ್ಟ್, ಫ್ಯಾಮಿಲಿ ಸೆಕೆಂಡ್. ಫಸ್ಟ್ ಪ್ರಯಾರಿಟಿ ಕಂಪನಿ, ಆಮೇಲೆ ಫ್ಯಾಮಿಲಿ. ಸಿಸ್ಟಮ್ ಫಸ್ಟ್. ಏನು, ಭಾನುವಾರ ನಮ್ಮ ಮನೇಲಿ ಇರಬಾರ್ದು, ನಾನು BOP ಅಲ್ಲಿ ಇರ್ಬೇಕು. ಯಾರು ಭಾನುವಾರ ಮನೇಲಿ ಇರ್ತಾನೆ ಅವ್ನ ಸಿಸ್ಟಮಿಗೆ ಗೌರವ ಕೊಡ್ತಾ ಇಲ್ಲ. ಯಾರು ಫೀಲ್ಡ್ ಅಲ್ಲಿ ಇಲ್ಲ ಅವ್ರ ಸಿಸ್ಟಮಿಗೆ ಗೌರವ ಕೊಡ್ತಾ ಇಲ್ಲ. ಯಾರು ಡೌನ್ಲೈನ್ಗೆ ಅಪ್ಲೈನ್ಗೆ ಫೋನ್ ಮಾಡ್ತಾ ಇಲ್ಲ ಅವ್ರ ಸಿಸ್ಟಮಿಗೆ ಬೆಲೆ ಕೊಡ್ತಾ ಇಲ್ಲ. ಓಕೆ, ಯಾರು ಅಪ್ಲೈನ್ಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ, ಅಪ್ಲೈನ್ಗೆ ಬಗ್ಗೆ ಹಿಂದೆ ಮಾತಾಡ್ತಾ ಇದಾರೆ, ಅವ್ನು ಯಾವತ್ತೂ ಉದ್ಧಾರ ಆಗಲ್ಲ. ಸೆಲ್ಫ್, ತನಗೆ ನಾನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ತಾ ಇದ್ದೀನಿ, ನಾಳೆ ಪೈಲಾಕದಮ್ ತಗೊಳ್ತೀನಿ. ನೋಡಿ, ಮೊನ್ನೆ ನಾನು ಹೋಗಿಲ್ಲ ಪೈಲಾಕದಮಿಗೆ, ಸಾಗರ್ ಟೀಮ್ ಅವರೇ ಕಂಪ್ಲೀಟ್. ಲಾಸ್ಟಿಗೆ ಹೋಗಿ ಕ್ಲೋಸಿಂಗ್ ಸ್ಪೀಚ್ ಕೊಟ್ಟಿರ್ಬೋದು, ಇಲ್ಲ ಮಾಹಿತಿ ಕೊಟ್ಟಿದ್ದಾರೆ. 2ನೇ ದಿನ ಅಲ್ಲಿಂದ ಹೈದರಾಬಾದ್ ಹೋಗಿದ್ದಾನೆ. ನಾನು ಹೋಗಿಲ್ಲ, ಆದ್ರೂ ಪೈಲಾಕದಮ್ ಸೂಪರ್ ಡೂಪರ್ ಸಕ್ಸಸ್ ಆಯ್ತು. ಇವತ್ತು ಆ ಲೆವೆಲ್ಗೆ ನಾವೇ ತಗೊಳ್ಕೊಂಡು ಇರ್ಬೇಕು. ಎಷ್ಟು ಚೆನ್ನಾಗಿ ನನ್ಗೆ ಹೇಳ್ತಾರೆ, ಸಾಗರ್ ತಗೊಂಡ್ರಂತೆ ಯಾವುದು SOS ಸೀಕ್ರೆಟ್ ಆಫ್ ಸಕ್ಸಸ್. ನನ್ಗೆ ಫೋನ್ಗಳು ಬಂತು, ಸರ್ ನಿಮ್ ಕಾಪಿ ಇದ್ರು ಸರ್, ನಿಮ್ ಕಾಪಿ ನಿಮ್ಮ ಅಲ್ಲಿ ನೀವು ಬಂದಿರಲ್ವಾ, ಕೊರತೆನೇ ಗೊತ್ತಾಗಿಲ್ಲ. ಆ ಲೆವೆಲ್ಗೆ ಸರ್ ಸಾಗರ್ ಸರ್ ಕೊಟ್ರು ಸರ್, ಯಾವ ಲೆವೆಲ್ಗೆ ಕೊಟ್ರು ಸರ್. ಈ ತರ ನಾವು ರೆಡಿ ಆದ್ರೆ ಮಾತ್ರ ನಮ್ಮ ಟೀಮ್ ಅನ್ನು
ಕಾಪಿ ಮಾಡ್ತಾರೆ, ನಮ್ಮಂಗೆ ಬೆಳಿಬೇಕು, ನಮಗ್ ಆಗ್ಬೇಕು ಅಂತ. ದ 4 pillars, ಇದು ಡೈರೆಕ್ಟ್ ಸೆಲ್ಲಿಂಗ್ ನ 4 pillars. ಏನ್ ಹೇಳ್ತಾರೆ? ದ ಪ್ರೈಡ್ ಟು ಬಿಸಿನೆಸ್ ಆಫ್ ಸೆಲ್ಲಿಂಗ್. ಎವ್ರಿ ಒನ್ ಇನ್ ದ ವರ್ಲ್ಡ್ ಇಸ್ ಸೆಲ್ಲಿಂಗ್ ಸಮಥಿಂಗ್ ಅಂಡ್ ಎವ್ರಿ ಒನ್ ಬೈಯಿಂಗ್ ಸಮಥಿಂಗ್. ಯಾರಪ್ಪ ಸೇಲ್ ಮಾಡ್ತಾ ಇದಾರೆ, ಕೆಲವೊಬ್ರು ಬೈ ಮಾಡ್ತಾ ಇದ್ದಾರೆ. ಓಕೆ, ಹೂ ಏನು ಆರ್ ವಿ ಸೇಲ್ಸ್ ಮ್ಯಾನ್? ನೋಡಿ, ಹೂ ಇಸ್ ನಾಟ್ ಸೆಲ್ಲಿಂಗ್? someone selling their service, someone selling their time. Example, candidates interviewing for job, candidate is selling his her, candidates and interviewing selling her company. ಅವ್ರು ಸೆಲ್ ಮಾಡ್ತಾ ಇದ್ದಾರೆ. ಒಬ್ಬ ಇಂಟರ್ವ್ಯೂ ತಗೊಳ್ತಾ ಇದ್ದಾನೆ, ಒಬ್ಬ ಇಂಟರ್ವ್ಯೂ ಕೊಡಕ್ ಹೋಗ್ತಾ ಇದ್ದಾನೆ, ಅವನು ಸೇಲ್ ಮಾಡ್ತಾ ಇದ್ದಾನೆ, ಅವನು ಅವ್ರಿಗೆ ತಗೊಳ್ತಾ ಇದ್ದಾನೆ, ಅವನು ಸೇಲ್ ಮಾಡ್ತಾ ಇದ್ದಾನೆ. ಈ ಪ್ರಪಂಚ ಏನಾದ್ರೂ ಒಂದು ಸೇಲ್ ಆಗ್ತದೆ. ಬಾಯ್ ಗರ್ಲ್ ಪ್ರಪೋಸಿಂಗ್, ಒಬ್ಬ ಹುಡುಗ ಹುಡುಗಿಗೆ ಪ್ರಪೋಸ್ ಮಾಡ್ತಾನೆ, ಅದು ಒಂಥರ ಸೇಲ್ಸೇ. ಎ ಲೀಡರ್ ಗಿವಿಂಗ್ ಸ್ಪೀಚ್ ಟು ಆಸ್ಕ್ ವೋಟ್, ಅದು ಸೆಲ್ಲಿಂಗ್. ಎ ಲಾಯರ್ ಆರ್ಗ್ಯೂವಿಂಗ್ ಕ್ಲೈಂಟ್ ಜಡ್ಜ್ ಹತ್ರ, ಅದು ಸೇಲ್ಸೇ ಅಲ್ಲ. ಅದೇ ತರ ಅವ್ರಿಗೆ ಬೆಟ್ ಅಂಡ್ ಬೆಟರ್. ಓಕೆ, ಅದೇ ತರ ಲೀಡರ್ ಸೆಲ್ಲಿಂಗ್ ಪ್ಯಾಕೇಜ್ ವಿತ್ ನೆಟ್ವರ್ಕ್ ಡೈಮೆನ್ಶಿಪ್, ಅದು ಸೆಲ್ಲಿಂಗ್. ಓಕೆ, ಅದೇ ತರ ಎಸೆನ್ಷಿಯಲ್ ಪ್ರಿನ್ಸಿಪಲ್ ಆಫ್ ಸೇಲ್ಸ್, ಆನೆಸ್ಟಿ, ಇಂಟಿಗ್ರಿಟಿ. ಆನೆಸ್ಟಿ, ಯಾರು ಇಲ್ಲಿ ಹಾನೆಸ್ಟಿ ಆಗಿದ್ದಾರೆ, ಯಾರು ನಡೆದಂಗೆ ನುಡಿತಿದ್ದಾರೆ, ಮಾತು ಕೃತಿ ಹೊಂದಾಣಿಕೆ ಇದೆ, ಅವರು ಪ್ರಾಪ್ ಮಾಡ್ತಾ ಇದಾರೆ ಆಲ್ ಓವರ್ ಇಂಡಿಯಾ. ರೆಸ್ಪೆಕ್ಟ್ ಉಳಿಸ್ಕೊಂಡಿದ್ದಾರೆ, ರೆಸ್ಪಾನ್ಸಿಬಲ್ ಜವಾಬ್ದಾರಿ ತಗೊಂಡು POP, FIM, ಪೈಲಾ ಖದಮ್, DTL ಟ್ರೈನಿಂಗ್, ಟೈಮ್ಗೆ ಸೆಮಿನಾರ್. ನೋಡಿ, ಇವತ್ತು ತುಂಬಾ ಜನ ಬಂದು ಮಾತಾಡಿದ್ರು ಅಂತ ನನ್ಗೆ ಹೇಳ್ತಾ ಇದ್ರು. ಈಗ ಯಾರ್ಯಾರು ಈ ವಾರ ಹೆವಿ ಇನ್ಕಮ್ ಹೋಗಿದೆ ಅವರೆಲ್ಲ ಬಂದು ಮಾತಾಡಿದ್ರು ಅಂತ. ಸೊ ಅಂತವ್ರಿಗೆಲ್ಲ ಒಂದು ಇಮಿಡಿಯೇಟ್ ಆಗಿ ಒಂದು ಕಾರ್ಯಕ್ರಮ ಮಾಡಿ 300-400 ಜನದ್ದು ಅವ್ರ ವೇದಿಕೆಗೆ ತಗೊಬಂದು ಅವ್ರಿಗೆ ಸೆಲೆಬ್ರೇಷನ್ ಮಾಡಿ ಅವ್ರಿಗೆ ಒಂದು ಗೌರವ ಕೊಡಿ. ಸಾಧನೆ ಮಾಡಿದ್ದಾರೆ ಅವರು. 7th ರ್ಯಾಂಕ್ 8th ರ್ಯಾಂಕ್ ಅಂತ ಸುಲಭ ಅಲ್ಲ. ಅವ್ರಿಗೆಲ್ಲ ನೀವು ಒಂದು ಇಮಿಡಿಯೇಟ್ ಆಗಿ 400 ಶೋ ಮಾಡ್ಬಿಟ್ಟು ಅವ್ರಿಗೆ ಹೀರೋ ಮಾಡ್ಬೇಕು. ಅವತ್ತು ಅವ್ರಿಗೆ ಸ್ಪೀಚ್ ಕೊಡ್ಬೇಕು. ಯಾವ ಟೀಮಲ್ಲಿ 1 ವರ್ಷ ಆದ್ರೂ ಸೆಲೆಬ್ರೇಷನ್ ಆಗ್ತಾ ಇಲ್ಲ ಅಂತ ಟೀಮಲ್ಲಿ ಎಲ್ಲಿ ಫ್ಯೂಚರ್ ಇದೆ? ಜವಾಬ್ದಾರಿ ತಗೋಬೇಕು. ಪ್ಯಾಷನ್, ಎನಿ ಟೈಮ್ ಕ್ರಿಯೇಟಿವ್ ಆಗಿರ್ಬೇಕು, ಎನಿ ಟೈಮ್ ಪ್ಯಾಷನ್ ಆಗಿರ್ಬೇಕು. ಹೊಸ ಸ್ಟೇಷನ್ ಓಪನ್ ಮಾಡ್ತಿರ್ಬೇಕು, ಹೊಸಗಳೇ ವೆನ್ಯೂಗಳು ನಡೀತಿರ್ಬೇಕು. ಈ ತರ ನಿಮ್ ಟೀಮಲ್ಲಿ ನೋಡ್ತಾ ಇರ್ತಾರೆ ನಮ್ ಲೀಡರ್ಗಳು ಏನ್ ಮಾಡ್ತಿದ್ದಾರೆ. ಅವಾಗ ನಿಮ್ ಟೀಮು ಮಂಕಿ ಸಿ ಮಂಕಿ ಡೂ, ನಿಮ್ಮ ರೀತಿಯಲ್ಲಿ ಅವರು ಕಾಪಿ ಮಾಡ್ತಾರೆ. ಆಯ್ತಾ? ಯಾವಾಗ್ಲೂ ಈ ನೆಗೆಟಿವ್ ಪರ್ಸನ್ ಇರ್ತಾನಲ್ಲ, ಅವ್ನು ಯಾವಾಗ್ಲೂ ಏನ ಸಿ ಡಿಫಿಕಲ್ಟಿ ಎವ್ರಿ ಆಪರ್ಚುನಿಟಿ, ಅವ್ನು ಏನಾದ್ರೂ ಕಷ್ಟನೇ ನೋಡ್ತಿರ್ತಾನೆ. ಅದ್ರ ಆಪ್ಟಿಮಿಸ್ಟ್ ಇರ್ತಾನಲ್ಲ, ಅವ್ನು ಯಾವತ್ತು ಏನ್ ಮಾಡ್ತಾನೆ, ಏನೇ ಕಷ್ಟ ಇದ್ರು ಆಪರ್ಚುನಿಟಿ ನೋಡ್ತಾನೆ. ಇದ್ರಲ್ಲಿ ಏನಾದ್ರು ಬೆಸ್ಟ್ ಕೊಡ್ಬೋದು, ಡಿಫಿಕಲ್ಟ್ ಇದ್ರು ಆಚೆ ಬರ್ತಾರೆ. ಚಾಣಕ್ಯ ಹೇಳ್ತಾರೆ. ಓಕೆ, ಯುವರ್ ಆಟಿಟ್ಯೂಡ್ ಬಿ ಲೈಕ್ ದಟ್. ಏನು ಲಯನ್, ಯಾವ್ದ್ರ ಯುವರ್ ಆಟಿಟ್ಯೂಡ್ ಶುಡ್ ಬಿ ಲೈಕ್ ದಟ್. ಯಾವ ತರ ಲಯನ್ ಇರಬೇಕು. ವೆನ್ ಹಿ ಸಿ ಅನ್ ಅನಿಮಲ್, ಹಿ ಡಸ್ ನಾಟ್ ಸಿ ಇಟ್ಸ್ ವೀಕ್ನೆಸ್. ಅವ್ನು ಏನೇ ಇರ್ಬೋದು, ಮುಂದೆ ಹುಲಿ ಮುಂದೆ ಇರುವ ಪಾಪ ಪುಣ್ಯ ಅಂತ ನೋಡಲ್ಲ ಅವನು. ಮತ್ತೆ ಅವ್ನು ನನಗಿಂತ ಅಷ್ಟೇ ಸ್ಟ್ರಾಂಗ್ ಅಂತ ನೋಡಲ್ಲ. ಬಸ್ ನನ್ ಲಂಚ್ ಅಂತ ನೋಡ್ತಾನೆ. ಜಸ್ಟ್ ಓನ್ಲಿ ಲಂಚ್ ಯೂಸಿಬಲ್. ನನಗೆ ಊಟ, ನನ್ ಲಂಚ್. ಲಯನ್ ಅದಕ್ಕೆ ಇವತ್ತು ಕಾಡಿನ ರಾಜವಾಗಿದ್ದಾನೆ. ವಿನ್ನರ್ ಸೀಕ್ರೆಟ್ ಏನು? ವಿನ್ನರ್ಸ್ ಮೇಕ್ ಹ್ಯಾಬಿಟ್ ಟು ಡೂ ಥಿಂಗ್ ದಟ್ ಲೂಸರ್ ಡಸ್ ನಾಟ್ ವಾಂಟ್. ಯಾರು ವಿನ್ನರ್? ಯಾರು ಸೋಮಾರಿಗಳು ಮಾಡಕ್ ಆಗಲ್ಲ. ಲೂಸರ್ಗಳು, ಫೇಲಿಯರ್ಗಳು ಏನ್ ಮಾಡಲ್ಲ ಅದೇ ಕೈಗೆ ಎತ್ಕೊಳ್ತಾರೆ. ಫೇಲಿಯರ್ ಸಕ್ಸಸ್ ಫಾರ್ ಮ್ಯಾನ್ ಯಾರು? ವಿನ್ನರ್ಸ್ ಯಾರು ಅಂದ್ರೆ, ಯಾವ ಪ್ರಪಂಚದಲ್ಲಿ ನನ್ನ ಕೈಲಿ ಆಗಲ್ಲ, ಇದು ಸಾಧ್ಯ ಇಲ್ಲ, ಇದು ಕಷ್ಟ, ಇಲ್ಲಿ ಟೀಮ್ ಮಾಡ್ಬೇಕು, ಫೀಲ್ಡಿಗೆ ಹೋಗ್ಬೇಕು, ಮೀಟಿಂಗ್ ಮಾಡ್ಬೇಕು ಅಂತ ಕೈ ಎತ್ತಿ ಬಿಟ್ಬಿಡ್ತಾರಲ್ವಾ, ಅವರು ಲೂಸರ್. ಅದೇ ವಿನ್ನರ್ ಏನ್ ಮಾಡ್ತಾನೆ, ಅದೇ ಕೈಗೆ ಎತ್ಕೊಳ್ತಾನೆ. ಯಾಕೆ ಫೀಲ್ಡ್ ಮಾಡಕ್ಕಾಗಲ್ಲ? ಯಾಕೆ 1-to-1 ಮಾಡಕ್ಕಾಗಲ್ಲ? ಯಾಕೆ POP ಮಾಡಕ್ಕಾಗಲ್ಲ? ಯಾಕೆ FI ಮಾಡಕ್ಕಾಗಲ್ಲ? ಯಾಕೆ ಟೀಮ್ ಕಟ್ಟಕ್ಕಾಗಲ್ಲ? ಅವನು ವಿರುದ್ಧವಾಗಿ ಯೋಚನೆ ಮಾಡಿ ಅವನು ಅಚೀವ್ಮೆಂಟ್ ಮಾಡ್ತಾನೆ. ಲೂಸರ್ ಅವನಿಗೆ ನೋಡಿ ಹೊಟ್ಟೆ ಹೊರ್ಕೊಳ್ತಾನೆ. ನಿನ್ ಕಿಸ್ಮತ್ತು, ನಿನ್ ಸ್ಟಾರು, ನಿನ್ ಅದೃಷ್ಟ ಅಂತ ಅವನೇ ಬಾಯಿಂದ ಮಾತಾಡ್ತಾನೆ. ಅವನಿಗೆ ಮರ್ಯಾದೆ ಇಲ್ಲ ಸಮಾಜದಲ್ಲಿ. ಇವನಿಗೆ ಮರ್ಯಾದೆ ಅಲ್ಲ. ಎಲ್ಲೋ MLAಗಳು MP ಗಳು ಬಂದ್ರೆ ಫಸ್ಟ್ ಅವ್ರ ಹೆಸರು ಕೇಳ್ತಾರೆ, ಎಲ್ಲಿದಾನಪ್ಪ ಅವನು ಅಂತ. ಆ ಲೆವೆಲ್ಗೆ ಇವತ್ತು ಬೆಳಿತಾನೆ. ಯಾರು? ವಿನ್ನರ್. ವಾಟ್ ದೇ ಆರ್ ಥಿಂಗ್ ಲೂಸರ್ ಡೋಂಟ್ ವಾಂಟ್ ಅಂತ ನಾನು ಹೇಳಿಲ್ವಾ? ಏನ್ ನೀವು ಮಾಡಕ್ಕಾಗಲ್ಲ, ವಿನ್ನರ್ಗಳು ಅದೇ ತಗೊಳ್ತಾರೆ. ಅದೇ ತರ ಓಕೆ, ಎಕ್ಸಾಂಪಲ್, ದೇರ್ ಆರ್ 2 foremen in ಬ್ರೈನ್. ಒಬ್ಬ ವಿನ್ನರ್ ಅಂತ ಇರ್ತಾನೆ, ಓಕೆ, ಇನ್ನೊಬ್ಬ ಲೂಸರ್. 2 ಇರ್ತಾರೆ ತಲೆ ಒಳಗೆ. ಯಾರು? ಒಬ್ಬ ವಿನ್ನರ್, ಒಬ್ಬ ಲೂಸರ್. ಅವನು ಹೆಂಗ್ ಯೋಚನೆ ಮಾಡ್ತಾನೋ ಹಂಗಾಗ್ತಾನೆ. ದ ಒನ್ ಹೂ ಆರ್ಡರ್ ದ ಸ್ಟಾರ್ಟ್ ವರ್ಕಿಂಗ್. ನೀವ್ ಹೆಂಗ್ ಆರ್ಡರ್ ಕೊಡ್ತಿರೋ, ನಾನ್ ವಿನ್ನರ್, ನಿಮ್ ಬಾಡಿ ಪೂರ್ತಿ ಅದೇ ತರ ಕೆಲಸ ಮಾಡುತ್ತೆ. ಇಲ್ಲ ನಾನ್ ಲೂಸರ್ ಅಂತ ಮೈಂಡಿಗೆ ಬೀಳ್ತೀರಾ, ನಾನ್ ಲೂಸರ್, ನಿಮ್ ಬಾಡಿ ಎಲ್ಲ ಹಂಗೆ ಮಾಡಕ್ಕೆ ಕೆಲಸ ಮಾಡುತ್ತೆ. ಓಕೆ, ಸೊ ಯಾವ ತರ ಆರ್ಡರ್ ಕೊಡ್ತಿದ್ದೀರಾ ನೋಡ್ಕೊಳ್ಳಿ. ನೋಡಿ, ದೇರ್ ಆರ್ 2 types ಆಫ್, ಒಂದು ಹಾರ್ಡ್ ವರ್ಕರ್, ಒಂದು ಸ್ಮಾರ್ಟ್ ವರ್ಕರ್. ಹಾರ್ಡ್ ವರ್ಕರ್ ಕಲ್ತಂತ ಆಗ್ತಿಲ್ಲ ಆ ಟೈಮಲ್ಲಿ. ಈಗ ನೋಡಿ, ಸ್ಮಾರ್ಟ್ ಪೈಪ್ ತಗೊಂಡು ಕುಡ್ದು ಬಿಡ್ತಾ ಇದೆ. ನಾವು ಟೀಮಲ್ಲಿ ಅಷ್ಟೇ ಸ್ಮಾರ್ಟ್ ವರ್ಕ್. ನಾವು ಏನ್ ಮಾಡ್ತಾ ಇದೀವಿ ನೋಡಿ, ಹಾರ್ಡ್ ವರ್ಕ್, ಸ್ಮಾರ್ಟ್ ವರ್ಕ್. 8 ಗಂಟೆ ಡೈಲಿ ಕೆಲಸ ಮಾಡ್ತೀವಿ. 30 ದಿನ ಡೈಲಿ ಎಷ್ಟು ಕೆಲಸ ಮಾಡ್ತಾ ಇದೀವಿ? 8 ಗಂಟೆ 30 ದಿನ ಕೆಲಸ ಮಾಡ್ತೀವಿ. 40,000 ರೂಪಾಯಿಗೆ. ಎಷ್ಟು ಸಾವಿರಗೆ? ಆಸ್ ಲಾಂಗ್ ಯು ವರ್ಕ್ ಯು ವಿಲ್ ಪೇಡ್. ನೀವು ಎಷ್ಟು ದಿನ ಕೆಲಸ ಮಾಡ್ತೀರಾ ಅಷ್ಟು ದಿನ ಅವ್ರು ಸಂಬಳ ಕೊಡ್ತಾರೆ. ಯು ಕ್ಯಾನ್ ಗೆಟ್ ಇನ್ಕಮ್ ಸೆಕ್ಯೂರಿಟಿ ಬಟ್ ಫೇಲ್ ಟು ಗೆಟ್ ಜಾಬ್ ಆಪರ್ಚುನಿಟಿ. ಯಾವಾಗ ಜಾಬಿನ ಕಿತ್ತು ಬಿಸಾಕ್ತಿರಂತ ಗ್ಯಾರಂಟಿ ಇಲ್ಲ ನಿಮ್ಗೆ. ಕತ್ತೆ ದುಡಿಯಕ್ಕೆ ಡೈಲಿ ಹೋಗ್ತೀವಿ 8 ಗಂಟೆ 30 ದಿನ. ಇದು ಹಾರ್ಡ್ ವರ್ಕ್. ಸ್ಮಾರ್ಟ್ ವರ್ಕ್ ಹೋಗ್ತೀವಿ ನೋಡಿ ನಿಮ್ಗೆ. ಸ್ಮಾರ್ಟ್ ವರ್ಕ್ ಫಸ್ಟ್ ಇಯರ್
ನೋಡಿ ವರ್ಕ್ ಇಷ್ಟು ಬ್ಲೂ ರೆಡ್ ಇದೆಯಲ್ಲ ನಿಮ್ಗೆ ಇಷ್ಟು ವರ್ಕ್ ಇರುತ್ತೆ, ಇನ್ಕಮ್ ಮಾತ್ರ ಚಿಕ್ಕದಿದೆ ನೋಡಿ ಇಷ್ಟಿರುತ್ತೆ. 2ನೇ ವರ್ಷ ನೋಡಿ ಎಷ್ಟಾಯ್ತು, ವರ್ಕ್ ಕಡಿಮೆ ಆಯ್ತು ಇನ್ಕಮ್ ಜಾಸ್ತಿ ಆಯ್ತು. 3ನೇ ವರ್ಷ ನೋಡಿ ವರ್ಕ್ ಕಡಿಮೆ ಆಯ್ತು, ಇನ್ಕಮ್ ಬ್ಲಾಕಿಂಗ್ ಅಲ್ಲಿ ಇದೆ, ಇನ್ಕಮ್ ಡಬಲ್ ಆಗ್ಬಿಡ್ತು. 4ನೇ ವರ್ಷ ನೋಡಿ ವರ್ಕ್ ಬಿಲ್ಕುಲ್ ಕಡಿಮೆ, ಇನ್ಕಮ್ ಸಫಿಶಿಯಂಟ್, ಫುಲ್ ಕ್ಯಾಪಿಂಗ್ ಬಂದ್ಬಿಡ್ತೀರಾ 4ನೇ ವರ್ಷ. ಇದು ಸ್ಮಾರ್ಟ್ ವರ್ಕ್. ಕತ್ತೆ ದುಡಿಯಂಗೆ ನಾನು ದುಡ್ಕೊಂಡಿರ್ತೀನಲ್ಲ, ಇಲ್ಲಿ ಕೆಲಸ ಮಾಡಿಲ್ಲ ಅಂದ್ರೂ ಅಷ್ಟೇ. ನಾನು ಒಂದು ಕಂಪ್ನಿಲಿ ಇರುವಾಗ 4ನೇ ವರ್ಷಕ್ಕೆ ಯಂಗ್ ರಿಚ್ ಅಂಡ್ ರಿಟೈರ್ಡ್ 97 ಅಲ್ಲಿ ಬಂದೆ. 2012 ಸ್ಕೂಲ್ ಮಾಡ್ಕೊಂಡೆ, ಮದುವೆ ಆದೆ, ಲೈಫ್ ಫುಲ್ಲಿ ಸೆಟಲ್ ಆಗ್ಬಿಡ್ತು ವಿತ್ ಇನ್ 5 years. ಮೈ ಡಿಯರ್ ಫ್ರೆಂಡ್ಸ್, ಸ್ಮಾರ್ಟ್ ವರ್ಕ್ ಮಾಡೋ ಕಡೆ ಹೋಗಿ, ಈ ಜಾಬ್ ಇಂದೆಲ್ಲ ಮೇಂಟೈನ್ ತೆಗಿ. ದ ಮೋಸ್ಟ್ ಇಂಪಾರ್ಟೆಂಟ್ ಟು ಎಂಥಾಸ್ಟಿಕ್ while inviting people, remember, no one want to come with a sad ram. Everybody would like to come with a happy ram. ಅಂದ್ರೆ ಸ್ಯಾಡ್ ರ್ಯಾಮ್ ನಾವು ಮುಖ ಇಳಿಸ್ಕೊಂಡು ಹೋಗಿ ಅಂತ ನಾವು ಕಾನ್ಫಿಡೆನ್ಸ್ ಇಲ್ಲದೆ ಹೋದ್ರೆ ಯಾರು ನಿಮ್ ಒಟ್ಟಿಗೆ ಬರಲ್ಲ. ನೀವು ಯಾವಾಗ ಹ್ಯಾಪಿ ರ್ಯಾಮ್ ಆಗಿರ್ತೀರಾ, ಫುಲ್ ಜೋಶ್ ಅಲ್ಲಿ ಇರ್ತೀರಾ, ಒಳ್ಳೆ ಕನಸು ತುಂಬ್ತೀರಾ, ಬಡ್ದೆ ಬಳಸ್ತೀರಾ, ಫ್ಯೂಚರ್ ಅವ್ರಿಗೆ ತೋರಿಸ್ತೀರಾ, ಹಿಂಗ ಆಗ್ತೀರಾ ಅಂತ ಎಂತ ವ್ಯಕ್ತಿ ನಿಮ್ ಒಟ್ಟಿಗೆ ಬರಕ್ಕೆ ರೆಡಿ ಆಗ್ತಾನೆ. ವರ್ಕ್ ವಿತ್ ದ ಟೀಮ್, ನಾಟ್ ಅಲೋನ್. ಯಾವತ್ತು ಟೀಮ್ ಒಟ್ಟಿಗೆ ಕೆಲಸ ಮಾಡ್ಬೇಕು, ಅಲೋನ್ ಹೋಗ್ಬಾರ್ದು. ರಾತ್ರಿ ಕಾಡಲ್ಲಿ ಒಬ್ಬರೇ ಹೋಗ್ತಾ ಇದ್ರೆ ಭಯ ಸ್ಟಾರ್ಟ್ ಆಗತ್ತೆ. ಅದೇ ಇನ್ನೊಬ್ಬ ಜೊತೆಗಿದ್ರೆ ನೋಡೋಣ ದೆವ್ವ ಇಲ್ಲಿದೆ ನೋಡೋಣ ಅಂತ, ಯಾಕಂದ್ರೆ ಇಬ್ರು ಇದ್ರೆ ಧೈರ್ಯ ಬರುತ್ತೆ. ಟೀಮ್ ಒಟ್ಟಿಗೆ ಕೆಲಸ ಮಾಡ್ಬೇಕು, ಅಲೋನ್ ಯಾವತ್ತು ಕೆಲಸ ಮಾಡಬಾರ್ದು. ನೋಡಿ ಇವರಿಬ್ರು ಇದಾರೆ, ಕಟ್ಟಾಕಿದ್ದಾರೆ, ಈ ಕಡೆನು ಹುಲ್ಲು ಹಾಕಿದ್ದಾರೆ, ಈ ಕಡೆ ಸೊಪ್ಪು ಹಾಕಿದ್ದಾರೆ, ಹುಲ್ಲು ಹಾಕಿದ್ದಾರೆ. ಈಗ ಇಬ್ಬರಿಗೂ ಕಟ್ಟಾಕಿದ್ದಾರೆ. ಇಬ್ರು ಏನ್ ಮಾಡ್ತಾರೆ, ಈ ಬಂದು ಈ ಕಡೆ ಹೋಗ್ತಾ ನಾನ್ ತಿಂತೀನಿ, ಈ ಕಡೆ ಇವನು ನಾನ್ ತಿಂತೀನಿ. ಇಬ್ರು ಆ ಹುಲ್ಲು ಹತ್ರ ಸೊಪ್ಪು ಹತ್ರ ಹೋಗಕ್ ಆಗ್ತಾ ಇಲ್ಲ. ಯಾಕೆ ಹೇಳಿ, ಹಗ್ಗದ ಡಿಸ್ಟೆನ್ಸ್ ಕಡಿಮೆ ಇದೆ. ಪ್ರಯತ್ನ ಪಟ್ರು, ಇವನ್ ಹೇಳ್ದ, ಇವನ್ ಹೋಗಿ ಬಾಯಿ ಹಾಕ್ಬೇಕು, ಇವನ್ ಎಳ್ದ್ ಬಿಡ್ತಾನೆ. ಇವನ್ ಹೋಗಿ ತಿನ್ಬೇಕು, ಇವನ್ ಎಳ್ದ್ ಬಿಡ್ತಾನೆ. ಅದಾದ್ಮೇಲೆ ಲಾಸ್ಟ್ಗೆ ಕಷ್ಟಪಟ್ಟು ಹತ್ರ ಹೋಗ್ತಾ ಇದಾರೆ, ಅವ್ನ್ ದಿನಕ್ಕೆ ಹೋಗ್ತಾನೆ, ಇವನ್ಗೆ ಸ್ಟಾರ್ಟ್ ಆಯ್ತು, ಇಲ್ಲ ನಾನ್ ಫಸ್ಟ್ ತಿನ್ಬೇಕು. ಇಬ್ರಲ್ಲಿ ಗಲಾಟೆ ಸ್ಟಾರ್ಟ್ ಆಗ್ತದೆ, ಇಬ್ರಿಗೂ ಆಗ್ತಾ ಇಲ್ಲ. ಇಬ್ರು ಬಂದು ಕೂತ್ಕೊಂಡ್ರು. ನೋಡು, ಇದೇ ತರ ಇದ್ರೆ ನೀನು ತಿನ್ನಕ್ಕಾಗಲ್ಲ, ನಾನು ತಿನ್ನ ಎಳ್ದು ಸತ್ತೋಗ್ಬಿಡ್ತೀವಿ. ಒಂದ್ ಕೆಲ್ಸ ಮಾಡೋಣ ಬಾ, ಫಸ್ಟ್ ಹೋಗಿ ನಾವ್ ಜೊತೆಗೆ ಹೋಗೋಣ, ಇಬ್ರು ಹೋಗಿ ತಿನ್ನೋಣ, ಅದು ಮುಗಿಸ್ಕೊಂಡು ಮತ್ತೆ ಈ ಕಡೆ ಬರೋಣ, ಇಬ್ರು ಕೂತ್ಕೊಂಡು ಟೀಮ್ ವರ್ಕ್ ಮಾಡೋಣ ಅಂತ ಹೇಳಿ ಒಟ್ಟಿಗೆ ಹೋದ್ರು. ಅಲ್ಲಿಂದ ಖಾಲಿ ಮಾಡಿದ್ರು, ಮತ್ತೆ ಈ ಕಡೆ ಬಂದು ಇಲ್ಲಿಂದ ಸ್ವಲ್ಪ ಖಾಲಿ ಮಾಡಿದ್ರು. ಅಂದ್ರೆ ಏನು, ನಾವು ಯೂನಿಟಿ ಆಗಿ ಅಪ್ ಅಂಡ್ ಡೌನ್ ಅಲ್ಲಿ ಯೂನಿಟಿ ಆಗಿದ್ರೆ 100% ಒಂದು ದಡ ಹೋಗಿ ಡೆಸ್ಟಿನೇಷನ್ ಗೆ ರೀಚ್ ಆಗ್ಬೋದು. ಅದಕ್ಕೆ ಹೇಳ್ತಾರೆ ಪವರ್ ಆಫ್ ದ ಫಂಕ್ಷನ್ಸ್. ಏನ್ ಪವರ್ ಆಫ್ ದ ಫಂಕ್ಷನ್ಸ್? all the people who have become diamond till date must have definitely attained all the function. ಯಾರ್ಯಾರು ಇವತ್ತು ಡೈಮಂಡ್, ಡಬಲ್ ಡೈಮಂಡ್, ರೂಬಿ ಡೈಮಂಡ್ ಆಗಿದ್ದಾರೆ, ಅವ್ರು ಒಂದು ಟ್ರೈನಿಂಗ್ ಮಿಸ್ ಆಗಿಲ್ಲ, ಒಂದು POP ಮಿಸ್ ಆಗಿಲ್ಲ, ಒಂದು ಸೆಮಿನಾರ್, ಒಂದು ಆನಿವರ್ಸರಿ ಮಿಸ್ ಆಗಿಲ್ಲ. ಯಾರ್ಯಾರು TTL ಟ್ರೈನಿಂಗ್ ಅಲ್ಲಿ ಬರಲ್ಲ, ಯಾರು ಪೈಲಕ್ ಹತ್ತಮಕ್ ಬರಲ್ಲ, ಅವರು ಟೈಮ್ ಫಿಶ್. ಅವ್ರ ಕತೆ ಮುಗೀತು, ನಾವ್ ಹೇಳೋದೇ ಬೇಡ. ಅವ್ರು ಹೇಳ್ತಾರೆ ನಾನು ಸೋಲಿದ ಕಾರಣ ಅವ್ರಿಗೆ ಗೊತ್ತು. ಗೋಯಿಂಗ್ ಟು ಫಂಕ್ಷನ್ ಬಿಲ್ಡ್ ಕಾನ್ಫಿಡೆನ್ಸ್. ಯಾವ ಫಂಕ್ಷನ್ ಹೋಗ್ತಾರೆ ಅಲ್ಲಿ ನೋಡ್ತೀವಿ, ನಮ್ಗಿಂತನೂ ಕಡಿಮೆ ಟ್ಯಾಲೆಂಟ್ ಇರೋರೆಲ್ಲ ಇವತ್ತು ಲಕ್ಷ ಕೋಟಿ ದುಡ್ದಿದ್ದಾರೆ, ಒಳ್ಳೆ ಕಾಡಲ್ಲಿ ತಿರುಗಾಡ್ತಿದ್ದಾರೆ. ನಮ್ಮ ಕಾನ್ಫಿಡೆನ್ಸ್ ಬೂಸ್ಟ್ ಆಗತ್ತೆ, ವಿಷನ್ ಕ್ಲಿಯರ್ ಆಗತ್ತೆ, ಫ್ಯಾಷನ್ ಟು ಬಾರ್ನ್ ಟು ವರ್ಕ್, ಕೆಲಸ ಮಾಡಕ್ಕೆ ಆಸಕ್ತಿ ಬರುತ್ತೆ, ಹುಚ್ಚುತನ ಪಾಗಲ್ಪನ್ ಬರುತ್ತೆ. ಇಫ್ ಯು ಕೀಪ್ ಅಟೆಂಡಿಂಗ್ ಎವ್ರಿ ಫಂಕ್ಷನ್ ಕಂಟಿನ್ಯೂಸ್ಲಿ, ದೆನ್ ಇಟ್ ಸರ್ಟನ್ ಯು ಹ್ಯಾವ್ ಡೈಮೆಂಡ್ಶಿಪ್ ಪ್ರೋಗ್ರಾಮ್. ಒಂದಿನ ಅಟೆಂಡ್ ಆಗ್ತಾ ಎಲ್ಲಿ ತನಕ ಬರ್ತಂದ್ರೆ, ನಿಮ್ಮ ಡೈಮೆಂಡ್ಶಿಪ್ ಗೆ 1000 ಜನ ಬಂದಿರ್ತಾರೆ, ಪೂರ್ತಿ ಜನ ನಿಮ್ಗೆ ಚಪ್ಪಾಳೆ ವಿಜಲ್ ಆಗ್ತಿರ್ತಾರೆ. ಅವತ್ತಿನ ಸೆಂಟರ್ ಆಫ್ ಅಟ್ರಾಕ್ಷನ್ ನೀವಾಗಿರ್ತೀರಾ. ನಿಮ್ದೇ ಗುಣಗಾನ ಯಾರು ಕಂಟಿನ್ಯೂ ಅಟೆಂಡ್ ಆಗ್ತಿರ್ತಾರೆ ಅವ್ರದು. ಅದೇ ತರ ಇಫ್ ಯು ಕ್ಯಾನ್ ಕಂಟಿನ್ಯೂಸ್ಲಿ ಮೇಕ್ ಪೀಪಲ್ ಕೋರ್, ದೆನ್ ಯು ಬಿಕಮ್ ಡೈಮಂಡ್ ಇನ್ ಎವರಿ. ನೋಡಿ ತುಂಬಾ ಸಿಂಪಲ್ ಡೈಮಂಡ್ ಆಗೋದು. ಇಫ್ ಯು ಸೆಂಡ್ 5 ಸೇಲ್ಸ್ ಇನ್ ಎ ಮಂತ್, ತಿಂಗಳಿಗೆ ಬರೀ 5 ಕ್ಲೋಸಿಂಗ್ ಒಬ್ಬ ವ್ಯಕ್ತಿ ತಗೋಬರ್ತಿದ್ದಾರೆ ಅಂತ ತಿಳ್ಕೊಳ್ಳಿ. ಅಂಡ್ ಇಫ್ ದೇ ಆರ್ ಗಿವನ್ ಕೋರ್ ಟ್ರೈನಿಂಗ್ ಇನ್ ದ ಸೇಮ್ ಮಂತ್, ಆ 5 ಜನಕ್ಕೆ ಅವ್ನು ಕೋರ್ ಟ್ರೈನಿಂಗ್ ಕೊಟ್ಬಿಟ್ಟ. ಬರೀ 1 ತಿಂಗಳಲ್ಲಿ 5 ಕ್ಲೋಸಿಂಗ್ ಮಾಡ್ದ. 5 ಜನಗೆ ಇಮಿಡಿಯೇಟ್ ಆಗಿ ಪೈಲಕದಮೋ ಅಥವಾ ಕೋರ್ ಟ್ರೈನಿಂಗ್, ಬೇಸಿಕ್ ಟ್ರೈನಿಂಗ್ ಕೊಟ್ಬಿಟ್ಟ. ಆಯ್ತಾ? ಏನಾಗತ್ತೆ ಪರಿಣಾಮ ನೋಡಿ. ಸೇವ್ ಇನ್ ದ ಸೆಕೆಂಡ್ ಮಂತ್, ಇಫ್ ದೀಸ್ 5 ಪೀಪಲ್, ಅದ್ 5 ಜನ ಬಂದಿದ್ರಲ್ಲ, ಅವರು ಮೇಕ್ 2 ಪೀಪಲ್ ಕೋರ್, ಬರೀ ಇಬ್ಬಿಬ್ರಿಗೆ ಕೋರ್ ಆಗಿ ಮಾಡಿದ್ರೆ, ದೆನ್ 10 ಪೀಪಲ್ ವಿಲ್ ಬಿಕಮ್ ಎ ನ್ಯೂ ಕೋರ್. ಏನಾಯ್ತೀಗ 5 ಜನ ಬಂದ್ರ, 5 ಜನ ಬರೀ ಇಬ್ಬಿಬ್ರಿಗೆ ಅವರು ತಗೊಬಂದ್ರು, ಅವ್ರಿಗೆ ಕೋರ್ ಆಗಿ ರೆಡಿ ಮಾಡ್ಕೊಂಡ್ರು. ಕೋರ್ ಅಂದ್ರೆ ಏನು, 10ರಲ್ಲಿ 2 ಸಿಗ್ತಾರೆ ನಮ್ಗೆ ಅಂತ, 2 ತಯಾರು ಮಾಡ್ಕೊಂಡ್ರು. ಏನಾಯ್ತೀಗ 10 ಜನ ನಮ್ಗೆ ಕೋರ್ ಆದ್ರು. ಅದೇ ತರ ಸಿಮಿಲರ್ಲಿ ಥರ್ಡ್ ಮಂತ್ 20 ಜನ ಆದ್ರು. 4ನೇ ತಿಂಗಳಿಗೆ 40 ಜನ ಆಯ್ತು. ಅದ್ರಲ್ಲಿ ಸೆಲೆಕ್ಟ್ ಆಗ್ತಾ ಹೇಳ್ದೆ, ಇಬ್ಬಿಬ್ರು ಅಂತ ಮಾಡ್ಕೊಂಡು ಬಂದ್ರು. ಆಮೇಲೆ 5ನೇ ತಿಂಗಳಿಗೆ
80 ಕೋರ್ ಆದ್ರು, 6ನೇ ತಿಂಗಳಿಗೆ 160 ಕೋರು, 7ನೇ ತಿಂಗಳಿಗೆ 320 ಕೋರು, 8ನೇ ತಿಂಗಳಿಗೆ 640 ಕೋರ್, 9ನೇ ತಿಂಗಳಿಗೆ 1280 ಕೋರ್ ಇಬ್ಬಿಬ್ರಿಂದಾನೆ ಅವ್ರ ಟೀಮಿಂದ, 10ನೇ ತಿಂಗಳಿಗೆ 2560 ಕೋರ್, 11ನೇ ತಿಂಗಳಿಗೆ 5220 ಕೋರ್, 12ನೇ ತಿಂಗಳಿಗೆ 10240 ಕೋರ್. ಏನಾದ್ರು ಈ ಪ್ರಕಾರ ನೀವು ಟೀಮ್ ಮೇಂಟೈನ್ ಮಾಡ್ಕೊಂಡು ಬಂದ್ಬಿಟ್ರೆ ಹಣ ಇದೆಯಲ್ಲ ನಿಮ್ಗೆ, ಈ ಕೋಟಿ ಅನ್ನೋದು ನಿಮ್ಗೆ ಈ ಹೇಳ್ತಾರ ಲಕ್ಷ್ಯ. ಯಾವಾಗ ಮನುಷ್ಯನಿಗೆ ಲಕ್ಸುರಿ ಅನ್ನೋದು ಚೀಪ್ ಅನ್ಸ್ಬೇಕಂತೆ, ಮರ್ಸಡಿಸ್ ಅನ್ನೋದು ಚೀಪ್, ಫ್ಲೈಟ್ ಅಲ್ಲಿ ಎಕನಾಮಿಕ್ ಬಿಸ್ನೆಸ್ ಕ್ಲಾಸ್ ಚೀಪ್ ಅನ್ಸ್ಬೇಕು, 5 ಸ್ಟಾರ್ ಹೋಟೆಲ್ ಉಳಿಯೋದು ಚೀಪ್ ಅನ್ಸ್ಬೇಕು, ಆವಾಗ ಮನುಷ್ಯ ರಿಯಲ್ ಸಕ್ಸಸ್ ಹೋಗಿದ್ದಾನೆ ಅಂತ. ಅಂದ್ರೆ ನೀವು ಈ ತರ ಮೇಂಟೈನ್ ಮಾಡ್ಕೊ ಬರುವಾಗ ಲಕ್ಸುರಿ ಬಿಕೇಮ್ 100% ಚೀಪ್. ಇಫ್ ಯು ವಾಂಟ್ ಮೋರ್ ಯು ಬಿಕಮ್ ಎ ಕೋರ್. ಏನ್ ಹೇಳ್ತಾನೆ, ನಿಮ್ ಟೀಮ್ ಅಲ್ಲಿ MD ಬಾಯ್ದ ನಿಮ್ ಹೆಸರು ಬರಬೇಕು. ಅಪ್ಲೈನ್ ಯಾವಾಗ್ಲೂ ಸ್ಪೀಚ್ ಮಾಡಿದ್ರು ಅವ್ರ ಬಾಯಲ್ಲಿ ನಿಮ್ ಎಕ್ಸಾಂಪಲ್ ಕೊಡಬೇಕು. ಆ ಲೆವೆಲ್ಗೆ ನೀವು ಬೆಳಿಬೇಕಿದ್ರೆ ನೀವು ಕೋರ್ ಆಗ್ಬೇಕು. ದೇವ್ರ ದಯೆಯಿಂದ ನಾನು ಒಂದು ಕಂಪನಿಯಲ್ಲಿ ಏನೂ ಗೊತ್ತಿರೋ ವ್ಯಕ್ತಿ, ನಾನು ಹೋಗುವ ಒಂದು ಕಂಪ್ನಿಲಿ ಹೋಗಿ ಜಾಯ್ನ್ ಆದೆ. ಅಲ್ಲಿಂದ ಯಾವ ಲೆವೆಲ್ಗೆ ಬೆಳೆದೆ ಅಂದ್ರೆ, ಒಂದಿನ ನಾವು ನೇಪಾಳಿಗೆ ಹೋಗ್ಬೇಕಿತ್ತು. ನಾವೆಲ್ಲ ಕ್ಯಾಪಿಟಲ್ ಹೋಟೆಲ್ ಬ್ಯಾಂಗ್ಳೂರ್ ವಿಧಾನಸೌಧ ಅಪೋಸಿಟ್ ಇದೆ, ಅಲ್ಲಿ ರಾತ್ರಿ ಈವ್ನಿಂಗ್ ಮೀಟಿಂಗ್ ಆಗ್ತಾ ಇದೆ. ಎಲ್ಲರಿಗೂ ಸ್ಪೀಚ್ ಕೊಟ್ರು, ಆಯ್ತಾ. ಅವತ್ತು ನನಗೆ ಸ್ಪೀಚ್ ಕೊಟ್ಟಿಲ್ಲ, ನಾನು ಒಳ್ಳೇದಾಯ್ತಪ್ಪ ನನಗೆ ಸ್ಪೀಚ್ ಸಿಕ್ಕಿಲ್ಲ ಅಂತ ನಾನು ಕೂತ್ಕೊಂಡಿದ್ದೀನಿ. ಫೈನಲ್ ನಮ್ಮ ಸ್ಪೀಚ್ ಆಯ್ತು, ನಮ್ಮ ಅಪ್ಲೈನ್ ರವೀಂದ್ರ ಅಂತ ಇದ್ರು, ಅವ್ರ ಸ್ಪೀಚ್ ಆಯ್ತು. ಈಗ ನೆಕ್ಸ್ಟ್ MD ಸ್ಪೀಚ್ ಆಗ್ಬೇಕು. MD ಆಂಕರಿಂಗ್ ಕರೆದು ಹೇಳ್ತಾರೆ ಅಫ್ಸರ್ಗೆ ಸ್ಪೀಚ್ ಕೊಡಿ ಎಂದು. ನನಗೆ ಒಂದೇ ಸತಿ ಶಾಕ್ ಆಯ್ತು, ಕೈಲಿರೋ ಕೂದಲು ನೆಟ್ಟಿಗೆ ನಿಂತ್ಕೊಳ್ತು, ರಕ್ತ ಎಲ್ಲ ಬಿಸಿ ಆಯ್ತು. ಏನಪ್ಪ ಇದು, ಯಾರು MD ಸ್ಪೀಚ್ ಮಾಡ್ಬೇಕಿತ್ತು, ನಮ್ಮ ಅಪ್ಲೈನ್ ಸ್ಪೀಚ್ ಆಯ್ತು, ಈಗ ನನ್ಗೆ ಕರೆದು ಬಿಟ್ರಲ್ಲ. ಎಲ್ಲರೂ ಒಂದೇ ಸತಿ ಹೊಟ್ಟೆ ಹೊರ್ಕೊಂಡು ನೋಡಿದ್ರು, ಏನಪ್ಪ MD ಇವನಿಗೆ ಈ ಬೆಲೆ ಕೊಟ್ಬಿಟ್ರಲ್ಲ ಅಂತ. ಆಮೇಲೆ ಹೋಗಿ ನಾನು ಸ್ಪೀಚ್ ಕೊಟ್ಟೆ. ಅಂದ್ರೆ ನನ್ನ ಸ್ಪೀಚ್ಗೆ MD ಲೈಕ್ ಮಾಡ್ತಾ ಇದ್ರು, MD ಇಷ್ಟ ಪಡ್ತಿದ್ರು. ನನಗೆ MD ಕೋರ್ ಅಂದ್ರೆ, ಹೈದರಾಬಾದ್ ಅಲ್ಲಿ ನಾನು ರಾಮೋಜಿ ಫಿಲ್ಮ್ ಸಿಟಿ 1,500 ಜನಗೆ ನಾವು ಟ್ರೈನ್ ಬುಕ್ ಮಾಡ್ಕೊಂಡು ನಮ್ದೇ ಟ್ರೈನ್ ಕಂಪನಿಯಿಂದ ಅಂದ್ರೆ ಬಾಡಿಗೆ ತಗೊಂಡು ಹೋಗಿದ್ವಿ ನಾವು, ಬೇರೆ ಯಾರು ಹತ್ತಂಗಿಲ್ಲ ಆ ಟ್ರೈನ್ ಅಲ್ಲಿ. 12 ಗಂಟೆ ರಾತ್ರಿಗೆ ನಮ್ಮ MD ಬರ್ತ್ಡೇ ಆ ಟ್ರೈನ್ ಅಲ್ಲಿ ನಾವು ಮಾಡಿದ್ವಿ. ಅದನ್ನೆಲ್ಲ ನಿಮ್ಮ ಯಾರ್ಯಾರು ಇವತ್ತು ಡೈಮಂಡ್ ಡಬಲ್ ಡೈಮಂಡ್ ಇದ್ದಾರೆ ಅವರೆಲ್ಲ ನಾನು ಒಟ್ಟಿಗಿದ್ರು ಅವಾಗ. ಅವತ್ತು ನಾನು ಅವರೊಟ್ಟಿಗೆ ನಾನು ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ ಹಾವು ಏಣಿ ಆಟ ಆಡ್ಕೊಂಡಿದ್ದೀನಿ. ನಂಗೆ 5 ಸ್ಟಾರ್ ಹೋಟೆಲ್ ರೂಮ್ ಇತ್ತು. ಇಲ್ಲ ನಾನು ಜೂನಿಯರ್ ಒಟ್ಟಿಗೆ ಇರ್ತೀನಿ, ನಾನು ಟೀಮ್ ಒಟ್ಟಿಗೆ ಇರ್ತೀನಿ, ನಾರ್ಮಲ್ ರೂಮ್ ಅಲ್ಲಿ ಅಂತ ಇದ್ದೆ. ಅಷ್ಟರಲ್ಲೇ ಒಬ್ಬ ಹುಡ್ಕೊಂಡು ಬಂದ, ನಮ್ಮ ಕಂಪನಿಯ ಕೋರ್ ಮೀಟಿಂಗ್ ಆಯ್ತು, ಇವತ್ತಿನ ಕಾರ್ಯಕ್ರಮ ಸಂಜೆಯ ಕಾರ್ಯಕ್ರಮ MC ನಿಮ್ಗೆ ಕೊಟ್ಟಿದ್ದಾರೆ ಅಂತ. ಧಡಾರ 1,500 ಜನ. ಅದು ಆ ಟೈಮಲ್ಲೇ ಆ ಸ್ಪಾಟ್ 5.5 ಲಕ್ಷ ಮೀಟಿಂಗ್ ಸ್ಪಾಟ್, ಮೊಘಲ್ ದರ್ಬಾರ್ ಅಂತ, ಮೊಘಲ್ದು ಇದು ಅಂತ ಗಾರ್ಡನ್. ನನಗೆ ಬೇವರು ಬಂದ್ಬಿಡ್ತು. ಅಮ್ಮ ಏನಪ್ಪಾ ಅಂತ ಹುಡ್ಕೊಂಡು MD ಹತ್ರ ಹೋದೆ. ನನಗೆ ತಲೆ ನೋವು, ಹೊಟ್ಟೆ ನೋವು, ನಮ್ಗೆ ಇವತ್ತು ಆಗಲ್ಲ, ಗಂಟ್ಲು ಸರಿ ಇಲ್ಲ, ಏನೇನೋ. MD ಹೇಳಿದ್ರು ನೀನೇ ಮಾಡ್ಬೇಕು, ನಾಟಕ ಮಾಡೋಣ ನಡಿ ಆಚೆ ಅಂದ್ರು. ಆಮೇಲೆ ಬಂದೆ, ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದೆ. ಇಬ್ರು ಇದ್ವಿ. ಅವ್ನಿಗೆ ಹೇಳ್ದೆ ನೀನ್ ಹೇಳ್ಕೊಡಪ್ಪ ಅಂದೆ. ಗುಪ್ತಾ ಅಂತ ಇದ್ದ. ನೀನ್ ಹೆದ್ರು ಬಿಡಪ್ಪ ನಾನು ಇದೀನಿ ಅಂದ್ರು. 1 ಸತಿ ಹೇಳ್ಕೊಟ್ಟ, 2 ಸತಿ 3 ಸತಿ ಹೇಳ್ದೆ, ಬೇಡ ಈಗ ನಾನೇ ಡೈಲಾಗ್ ಹೊಡ್ತೀನಿ ಅಂತ. ಅಲ್ಲಿಂದ ಸ್ಟಾರ್ಟ್ ಮಾಡಿದೆ. ಇಡೀ 1,500 ಜನ. ಅವಾಗ ಸೆಲ್ಫಿ ಇರ್ಲಿಲ್ಲ, ಕ್ಯಾಮ್ರಾ ಇತ್ತು. ಟ್ರೈನಲ್ಲಿ ಬರುವಾಗ ರಾತ್ರಿ ಹೀರೋ ಆಗ್ಬಿಟ್ಟೆ ನಾನು. MD ಬಂದು ಹಿಂಗೆ ಬರ್ತಾರೆ, ಗೆಲ್ಸ್ಬಿಟ್ಟೆ ಕಾರ್ಯಕ್ರಮ ಅಂತ. ಗೊತ್ತಿತ್ತು ನನ್ಗೆ ನೀನ್ ಗೆಲ್ಲಿಸ್ತೀಯ ಅಂತ, ಅದಕ್ಕೆ ನಿನ್ಗೆ ಕೊಟ್ಟಿದ್ದು ಅಂತ. ನೋಡಿ, MD ನಂಬಿದ್ರು, ಬೇಡ ಆದ್ರೂ 1000 ಜನ ಮುಂದೆ ನನ್ಗೆ ಸೆಲೆಕ್ಟ್ ಮಾಡಿ ಕೊಟ್ಟರು ಜವಾಬ್ದಾರಿ, ಕಾರ್ಯಕ್ರಮ ಗೆಲ್ಸ್ಕೊಟ್ಬಿಟ್ಟೆ. ಅವ್ರು ಹೇಳ್ತಾರೆ ಕೋರ್ ಅಂತ. ಮ್ಯಾನೇಜ್ಮೆಂಟ್ ನಂಬಿದ್ರೆ ಒಂದು ಸ್ಪೀಚು. ಇವತ್ತು ನಾನು ಬರ್ತಾ ಇರುವಾಗ ಜೂಮ್ ಮೀಟಿಂಗ್ ಆದ್ಮೇಲೆ ನೋಡ್ತಾ ಇದ್ದೆ, ಕೇಶವಮೂರ್ತಿ ತುಂಬಾ ಚೆನ್ನಾಗಿ ಮಾತಾಡಿದ್ರು. ನನಗೆ ನೇತ್ರ ಅವ್ರದ್ದು ಇವತ್ತು ತುಂಬಾ ಚೆನ್ನಾಗಿ ಇಷ್ಟ ಆಯ್ತು. ನನಗೆ ನಾನು ಒಂದ್ಸತಿ ತೋಟಕ್ಕೆ ಹೋಗ್ತಾ ಇದ್ದೆ, ನನಗೆ ಇವತ್ತು ಅವರೇ ನನಗೆ ಈ ತರ ಇದ್ ಮಾಡ್ತಾರೆ, ಇವತ್ತು ನನ್ನ ಮಕ್ಳು ಹಿಂಗ್ ಓದ್ತಾರೆ. ಈ ತರ ಸ್ಪೀಚ್ ಕೊಟ್ರೆ ಮುಂದೆ ಒಂದು ಇನ್ಸ್ಪಿರೇಷನ್ ಆಗ್ತಾರೆ. ಇಲ್ಲಪ್ಪ ನೋಡಿ, ಇಷ್ಟು ಕಷ್ಟದಿಂದ ಮೇಲೆ ಬಂದಾರೆ, ನಾವು ಮೇಲೆ ಬರ್ಬೇಕು ಅಂತ. ನಾವು ಮಾತಾಡಿದ್ರೆ 10 ಜನ ಇನ್ಸ್ಪಿರೇಷನ್ ಆಗ್ತಾ ಇದಾರಾ, ನಮ್ಗೆ ಐಡಿಯಲ್ ಆಗಿ ತಗೊಳ್ತಾರಾ, ರೋಲ್ ಮಾಡಲ್ ಆಗ್ತಿದಾರಾ. ನಾವು ಸ್ಪೀಚ್ ಮಾಡ್ತಿದ್ರೆ ಅವಾಗ ಹೆಣಾದ್ರು ಹೆಲಿಕಾಪ್ಟರ್ ಆಗ್ಬಿಡೋ ಆ ಲೆವೆಲ್ಗೆ ನಾನು ಮಾತಾಡ್ತಿದ್ದೆ, ಆ ಲೆವೆಲ್ಗೆ ಟ್ರೈನಿಂಗ್ ಕೊಡ್ತಿದ್ದೆ. ಅದಕ್ಕೆ ಈ ಲೆವೆಲ್ಗೆ ಬೆಳೆದಿದ್ದು. ನಾವೇನ್ ಮುಸ್ಲಿಮ್ಸ್ಗಳು, ನಿಮ್ಗೆಲ್ಲ ಗೊತ್ತಿದೆ, ಆ ಟೈಮಲ್ಲಿ ಕನ್ನಡ ನಮ್ಗೆ ಸ್ಪಷ್ಟವಾಗಿ ಮಾತಾಡಕ್ ಬರ್ತಿರ್ಲಿಲ್ಲ. ಆದ್ರೆ ಟ್ರೈನಿಂಗ್ ತಗೊಳ್ತಾ ಮಾತಾಡ್ತಾ ಇವತ್ತು ಸೋಷಿಯಲ್ ಮೀಡಿಯಾ ಗೊತ್ತಾ ನಿಮ್ಗೆ ಎಲ್ಲಿಗೆ ಹೋಗಿದೆ ನಂದು. ಇವತ್ತು 2-3 ತಿಂಗಳಲ್ಲಿ ನಾವು ಸ್ವಲ್ಪ ಸೋಷಿಯಲ್ ಮೀಡಿಯಾ ಕಡೆ ನಾವು ಈ ಕಡೆ ಬ್ಯುಸಿ ಆಗಿದ್ವಿ. ವಿಡಿಯೋಸ್ಗಳು ಎಲ್ಲಿ ರೀಚ್ ಆಗ್ತಾ ಇದೆ ಗೊತ್ತಾ. ಸರ್ ಮೀಟಿಂಗ್ ಬೇಕು, ನಮ್ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿ ನೋಡಿ, ನನ್ನ ಕಮೆಂಟ್ಸ್ ನೋಡಿ. ಸರ್ ನೀವು ನೆಕ್ಸ್ಟ್ ಪ್ರೋಗ್ರಾಮ್ ಎಲ್ಲಿ ಹೇಳಿ ಸರ್, ಎಷ್ಟು ಬೇಕಾದ್ರೆ ದುಡ್ಡು ಕೊಡ್ತೀವಿ, ನಿಮ್ ಟ್ರೈನಿಂಗ್ ಬೇಕು ಸರ್ ಅಂತ. ಸೋಷಿಯಲ್ ಮೀಡಿಯಾ ಆ ಲೆವೆಲ್ಗೆ ನಾನು ವೈರಲ್ ಆಗಿದ್ದೀನಿ. ಇವತ್ತು ನೀವ್ ಯಾಕೆ ಆಗ್ಬಾರ್ದು, ನೀವ್ ಯಾಕೆ ಅಪ್ಗ್ರೇಡ್ ಆಗ್ತಿಲ್ಲ, ನೀವ್ ಯಾಕೆ ಅಪ್ಡೇಟ್ ಆಗ್ತಿಲ್ಲ, ನೀವ್ ಯಾಕೆ ಒಳ್ಳೊಳ್ಳೆ ಬುಕ್ಸ್ ಓದ್ತಾ ಇಲ್ಲ, ಒಳ್ಳೊಳ್ಳೆ ವಿಡಿಯೋಸ್ಗಳು ನೋಡಿ ಯಾಕೆ ನೀವು PPT ತಯಾರು ಮಾಡ್ತಾ ಇಲ್ಲ, ನೀವ್ ಯಾಕೆ ಒಳ್ಳೆ ವಾಗ್ಮಿಗಳಾಗ್ತಾ ಇಲ್ಲ. ಮಾತೆ ಮುತ್ತು ಮಾತೆ ಮಾಣಿಕ್ಯ ಮಾತೆ ಸರ್ವ ಸಂಪತ್ತಿಗೆ ಪ್ರಾಪ್ತಿ. ಮಾತಿಂದ ಇವತ್ತು ನಮ್ಗೆ 70 ಕೋಟಿ ಬರುತ್ತೆ ಅಂದ್ರೆ ಆ ಮಾತು ಯಾಕೆ ನಾವು ಕಲಿಬಾರ್ದು. ಸುಳ್ಳು ಮಾತಲ್ಲ, ನಿಜವಾದ ಮಾತು, ನಿಯತ್ತಿನ ಮಾತು. ಇಫ್ ಯು ವಾಂಟ್ ಟು ಮೋರ್, ಬಿಕಮ್ ದ ಕೋರ್. ನಿಮ್ಗೆ ಇಫ್ ಯು ವಾಂಟ್ ಟು ಮೋರ್, ಯು ಕ್ಯಾನ್ ಬಿಕಮ್ ಕೋರ್. ಇಫ್ ಯು ವಾಂಟ್ ಟು ಬಿಕಮ್ ಮೋರ್, ಯು ಬಿಕಮ್ ಎ ಕೋರ್. ಅದೇ ತರ ಸ್ನೇಹಿತರೆ, ಗೋ ಡೈಮಂಡ್. ಖಂಡಿತವಾಗಿ ಇದ್ಯಾವಾಗ ನೀವು ಕೋರ್ ಆಗ್ತಿರೋ
100% ನೀವು ಡೈಮಂಡ್ ಆಗ್ತೀರಾ. ಆ ಡೈಮಂಡ್ ಆಗ್ಬೇಕು ಅಂತ ಇವತ್ತು ನಾವು ಝೂಮ್ ಮೀಟಿಂಗು, ಪೈಲಾ ಕದಮ್ಮು, ಆಮೇಲೆ ಡಿಫ್ರೆಂಟ್ ಪ್ಲಾನಿಂಗ್ ಎಲ್ಲ ಮಾಡ್ಕೊಂಡು ನಿಮ್ ಜೊತೆಗೆ ನಾವು ಬರ್ತಾ ಇದೀವಿ. ಕಂಪ್ನಿ ಇವತ್ತು ಗೆದ್ದಿದೆ, ಎಲ್ಲಾ ಕಡೆ ನಮ್ದೇ ಚರ್ಚೆ ಆಗ್ತಾ ಇದೆ. ವಿ-ಸ್ಟಾರ್ ವ್ಯಕ್ತಿಗಳು, ಪ್ರತಿಯೊಬ್ಬ ವ್ಯಕ್ತಿ ನಿಯತ್ತಲ್ಲಿ ಕೆಲಸ ಮಾಡಿದ್ರೆ ಎಲ್ಲರೂ ಇವತ್ತು ಲಖಪತಿಯಿಂದ ಕರೋಡ್ಪತಿ ಆಗ್ತಿದ್ದಾರೆ. ಗಾಡಿ ಚೇಂಜ್ ಆಗ್ತಾ ಇದೆ, ಅವ್ರ ಮಕ್ಕಳು ಒಳ್ಳೆ ಸ್ಕೂಲಿಗೆ ಹೋಗ್ತಾ ಇದ್ದಾರೆ, ಅವ್ರ ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸ್ ಡಬಲ್ ಆಗ್ತಾ ಇದೆ. ಓಕೆ, ಈಗ ನೋಡಿ, ನಾನು 6 ತಿಂಗಳಲ್ಲಿ ಏನಾದ್ರು ವಾರ್ ನಿಂತಿಲ್ಲ ಅಂದ್ರೆ ಎಷ್ಟೋ ಕಂಪ್ನಿಗಳು ಕೆಲಸ ತೆಗೆದು ಆಚೆ ಬಿಸಾಕ್ತಾರೆ, ವಾಲ್ತಾರೆ. ನೋಡಿ, ಬಲ್ಕ್ ಯಂಗ್ಸ್ಟಾರ್ ಇವತ್ತು ನಿಮ್ಮ ವಿ-ಸ್ಟಾರ್ ಒಟ್ಟಿಗೆ ಬರ್ತಾರೆ, ಡೈರೆಕ್ಟ್ ಸೆಲ್ಲಿಂಗ್ ಬರ್ತಾರೆ. ಓಕೆ, ಸೊ ಇದೇ ತರ 20ನೇ ತಾರೀಕು 20 ಜೂನ್ ಒಂದು ಡೈರೆಕ್ಟ್ ಸೆಲ್ಲಿಂಗ್ ದೊಡ್ಡ ಕಾರ್ಯಕ್ರಮ ಬ್ಯಾಂಗ್ಳೂರಲ್ಲಿ ನಡೀತಾ ಇದೆ. ಅಂಬೇಡ್ಕರ್ ಭವನ್ ಇರ್ಬೋದು. ಅದರಲ್ಲಿ ವಿ-ಸ್ಟಾರ್ ಇಂದ 3 ಜನಕ್ಕೆ ಪಾನ್ ಇಂಡಿಯಾದಿಂದ ಸೆಲೆಕ್ಟ್ ಮಾಡಿದ್ದಾರೆ. ನ್ಯಾಷನಲ್ ಲೀಡರ್ ಆಗಿ 3 ಜನಕ್ಕೆ ಸೆಲೆಕ್ಟ್ ಮಾಡಿದ್ದಾರೆ. ಅದರಲ್ಲಿ ಮಾಹಿ ಅವರಿಗೆ ಮೋಸ್ಟ್ ಪ್ರಾಮಿಸಿಂಗ್ ಲೀಡರ್ ಇನ್ ಇಂಡಿಯಾ ಅಂತ ಒಂದು ಅವಾರ್ಡ್ ಸಿಗ್ತಾ ಇದೆ. ಅದಾದ್ಮೇಲೆ ಸಂತೋಷ್ ಪಾಟೀಲ್ ಅವರಿಗೆ ಅವಾರ್ಡ್ ಸಿಗ್ತಾ ಇದೆ, ಬೆಸ್ಟ್ ಟ್ರೈನರ್ ಅಂತ ಸಿಗ್ತಾ ಇದೆ, ಮೋಟಿವೇಟರ್ ಅಂತ. ಮತ್ತೆ ಎಂಪವರಿಂಗ್ ದ ಬೆಸ್ಟ್ ಲೀಡರ್ ಇನ್ ಇಂಡಿಯಾ ಅಂತ ಅವಾರ್ಡ್ ಸಂತೋಷ್ ಅವ್ರಿಗೆ ಇವತ್ತು ಪಾನ್ ಇಂಡಿಯಾದಿಂದ ಇವತ್ತು ಬ್ಯಾಂಗ್ಳೂರಲ್ಲಿ ಮಾಡ್ತಾ ಇದ್ದಾರೆ, ಡೈರೆಕ್ಟ್ ಸೆಲ್ಲಿಂಗ್ ಅಸೋಸಿಯೇಷನ್ ಕಡೆಯಿಂದ ಇಂಡಿಯಾದಿಂದ. ಅದರಲ್ಲಿ ನಮ್ಮ ಹೆಮ್ಮೆಯ ಸುದ್ದಿ ಏನಂತ ಹೇಳಿದ್ರೆ, ಪಾನ್ ಇಂಡಿಯಾದಿಂದ ಇವತ್ತು ವಿ-ಸ್ಟಾರ್ 3 ಜನ ಲೀಡರ್ಗಳು ನ್ಯಾಷನಲ್ ಲೀಡರ್ ಆಗಿ ಹೊರ ಹೊಮ್ಮಿದ್ದಾರೆ. ಇವತ್ತು ಇಂಡಿಯಾದಿಂದ ಫೋಕಸ್, ಇವತ್ತು ನಮ್ಮ ವಿ-ಸ್ಟಾರಿನ ಲೀಡರ್ಗಳಿಗೆ ಅವಾರ್ಡ್ಗಳು, MD ಅವಾರ್ಡ್ ಸಿಕ್ತಿತ್ತು ಮೊದಲು, ಇವತ್ತು MD ಏನ್ ಸಿಕ್ತಿತ್ತು ಅವಾರ್ಡು, ಇವತ್ತು ನಮ್ಮ ವಿ-ಸ್ಟಾರ್ ನಮ್ಮ ದಿಗ್ಗಜರಿಗೆ, ಕ್ರಿಯೇಟ್ ಮಾಡೋ ಲೀಡರ್ಗಳಿಗೆ ಇವತ್ತು ಸಿಗ್ತಾ ಇದೆ. ತಾವೆಲ್ಲರೂ ಅವತ್ತು ಪ್ರಮುಖ ಲೀಡರ್ಗಳು ತಾವೆಲ್ಲರೂ ಆ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿದೆ. ಆ ಕಾರ್ಯಕ್ರಮದಲ್ಲಿ ಹೋಗಿ ಅಲ್ಲಿ ಯಾವ್ದು ಕಂಪ್ನಿ ಹೆಸರು ಹೇಳಂಗಿಲ್ಲ, ವಿಷನ್ ಹಾಕಂಗಿಲ್ಲ. ಯಾಕಂದ್ರೆ ಪಾನ್ ಇಂಡಿಯಾ ಅದು ಸೆಲೆಕ್ಟೆಡ್ ದಿಲ್ಲಿ ಒಂದು ದೊಡ್ಡ ಅಸೋಸಿಯೇಷನ್, ಆಲ್ ಓವರ್ ಇಂಡಿಯಾ ಫೆಡರೇಷನ್ ಆಫ್ ಇದರಿಂದ ಅವರು ಆ ಕಾರ್ಯಕ್ರಮ ಮಾಡ್ತಿರೋದು. ನನ್ಗೆ ನನ್ ಕಂಗ್ರಾಟ್ಸ್, ಹೃದಯ ಅಂತರಾಳದಿಂದ ಧನ್ಯವಾದಗಳು ತಿಳಿಸಕ್ ಇಷ್ಟಪಡ್ತೀನಿ ಮಾಹಿ ಅವರಿಗೆ. ಇಂಥ ಒಂದು ದೊಡ್ಡ ಮೋಸ್ಟ್ ಪ್ರಾಮಿಸಿಂಗ್ ಲೀಡರ್ ಅವಾರ್ಡ್ ಇನ್ ಇಂಡಿಯಾ ಏನ್ ನ್ಯಾಷನಲ್ ಲೀಡರ್ ಆಗಿ ಹೊರಹೊಮ್ಮಿದ್ದೀರಾ, ನನ್ನ ಹಾರೈಕೆ ಗ್ಲೋಬಲ್ ಲೀಡರ್ ಆಗಿ ನೀವು ಹೊರಹೊಮ್ಮಬೇಕು ಅಂತ ಹೇಳಿ ಪಾಟೀಲ್ ಅವರಿಗೂ ನನ್ನ ಕಡೆಯಿಂದ ಕೋಟಿ ಅಭಿನಂದನೆಗಳು. ತಾವು ಒಳ್ಳೆ ಒಂದು ಸ್ಥಾನವನ್ನು ಕಾಪಾಡ್ಕೊಂಡಿದ್ದೀರಾ ಇಂಡಿಯಾದಲ್ಲಿ, ನೀವು ಪ್ರೂವ್ ಮಾಡ್ಬಿಟ್ರಿ ನ್ಯಾಷನಲ್ ಲೀಡರ್ ಅಂತ ಹೇಳಿ. ಅದೇ ತರ ಸಂತೋಷ್, ದ ಮೋಸ್ಟ್ ಎಂಪವರಿಂಗ್ ಲೀಡರ್, ಇವತ್ತು ಬಿಹಾರ್, ಕರ್ನಾಟಕ, ತಮಿಳುನಾಡು, ಆಂಧ್ರದಲ್ಲಿ ಟೀಮ್ ತೆಗೆದಿರುವಂತಹ ಸಂತೋಷ್ ಅವರಿಗೆ ಒಂದು ಬೆಸ್ಟ್ ಲೀಡರ್ ಅವಾರ್ಡ್ ಅಂತ ಹೇಳಿ ಇವತ್ತು ಇಂಡಿಯಾದಿಂದ ಗುರುತಿಸಿ ಇವತ್ತು ಮೋಸ್ಟ್ಲಿ 20 ತಾರೀಕು ನಂತರ ಆಲ್ ಓವರ್ ಇಂಡಿಯಾ ಸೋಷಿಯಲ್ ಮೀಡಿಯಾದಲ್ಲಿ ಇವ್ರ ಹೆಸರು ವಾಲತ್ತೆ. ಆಲ್ ಓವರ್ ಇಂಡಿಯಾ ನಂಬಿದವರಿಗೆ ತಾಳಿದವನು ಬಳೆದವನು ಅಂತ ಹೇಳ್ತಾರೆ. ಇವತ್ತು ಕಾರು ಬಂತು, ಇವತ್ತು ಮನೆ ಬಂತು, ಇವತ್ತು ನೋಡಿ ನೇಮು ಬರ್ತಾ ಇದೆ. ನಿಯತ್ ಎಲ್ಲಿದೆ ಎಲ್ಲ ಬರುತ್ತೆ. ಇದು ಉಳಿಸ್ಕೊಂಡಿದ್ದಕ್ಕೆ ನಿಮ್ಗೆಲ್ಲ ಕೋಟಿ ಧನ್ಯವಾದಗಳು. ಅದೇ ತರ ಏನ್ ಇವತ್ತು 16ನೇ ತಾರೀಕು ನಾವು ಆಗಸ್ಟ್ 16ನೇ ತಾರೀಕು ಹೊಸ ಆಫೀಸು ಮತ್ತೆ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ 6th ರ್ಯಾಂಕ್ ಅಂಡ್ ಅಬೋ ಯಾರ್ಯಾರು ಕಾರ್ ತಗೊಳ್ತೀನಿ ಅಂತ ಮುಂದೆ ಬರ್ತೀರಾ, ಆದಷ್ಟು ನಾವು ಟ್ರೈ ಮಾಡ್ತೀವಿ. ನಿಮ್ಮ ಡೌನ್ ಪೇಮೆಂಟ್ ನಿಮ್ದು ಕಡೆಯಿಂದ ಇದ್ರೆ ನಾವು ಸ್ವಲ್ಪ ಏನಾದ್ರು ಪ್ಲಾನ್ ಮಾಡ್ತೀವಿ. ಶೋರೂಮ್ ಅವ್ರಿಗೆ ಮಾತಾಡಿ ಯಾರ್ಯಾರು ತಗೊಳ್ತೀರಾ ಅಂತ ಹೇಳಿ ಒಂದ್ಸತಿ ಸೋಮಶೇಖರ್ಗೆ ತಿಳಿಸಿ. ಅವತ್ತು ಮಿನಿಮಮ್ ಅಂದ್ರೆ ಒಂದು 25 ಕಾರು ಲೈನ್ಗೆ ನಿಲ್ಸ್ಬಿಡೋಣ. ಕಿಯಾ ಒಂದು ಶೋರೂಮ್ ಅಲ್ಲಿ ಬಲ್ಕ್ ಅಲ್ಲಿ ಮಾತಾಡ್ತೀವಿ. ಯಾವ್ದಾರ ಒಂದು ಶೋರೂಮಿಗೆ ಹೋಗ್ಬಿಟ್ಟು ನಾವು ಮಾತಾಡ್ತೀವಿ, ನಮ್ಗೆ 100 ವೆಹಿಕಲ್ಸ್ ಗಳು ಬೇಕು ಅಂತ. ಅದ್ರಲ್ಲಿ 50 ವೆಹಿಕಲ್ ಆನ್ ದ ಸ್ಪಾಟ್ ನಾವು ತಗೊಳ್ತೀವಿ ಅಂತ ಅಗ್ರಿಮೆಂಟ್ ಆಗ್ತೀವಿ. ಆದಷ್ಟು ಟ್ರೈ ಮಾಡ್ಬಿಟ್ಟು ಡೌನ್ ಪೇಮೆಂಟ್ ಮ್ಯಾಕ್ಸಿಮಮ್ ಅವ್ರು ಡೌನ್ ಪೇಮೆಂಟ್ ಲೆಸ್ ಮಾಡಕ್ಕೆ ನಾವು ಪ್ಲಾನ್ ಮಾಡ್ತೀವಿ. ಎಲ್ಲಿ ನೋಡಿದ್ರು ವಿ-ಸ್ಟಾರ್ ಲೋಗೋ ಕಾಣಬೇಕು ಕರ್ನಾಟಕದಲ್ಲಿ. ಎಲ್ಲೂ ಹಳ್ಳಿಯಿಂದ ದಿಲ್ಲಿ ತನಕನು ಕಾರ್ ಹಿಂದೆ ಲೋಗೋ ಕಾಣಬೇಕು ವಿ-ಸ್ಟಾರ್ ಇಂದ. ಅಷ್ಟು ಕಾರ್ಗಳು ಒಂದೇ ದಿನ ನಾನು ಕೊಡಬೇಕು ಅಂತ ಪ್ಲಾನ್ ಮಾಡಿದೀನಿ. ಎಲ್ಲರೂ ಯಾರೇ ಇರ್ಬೋದು, 3rd ರ್ಯಾಂಕ್, 4th ರ್ಯಾಂಕ್, 5th ರ್ಯಾಂಕ್, 7th ರ್ಯಾಂಕ್, ಯಾರ್ಯಾರು ಇಲ್ಲ ನೋಡಿ. ಇವತ್ತು ಮಾಯಿ ಅವ್ರದ್ದು ಪೋಸ್ಟರ್ ಇವತ್ತು ಅನಾವರಣ ಮಾಡ್ತಾ ಇದ್ದೀನಿ. ಇವತ್ತು ನಾನು ಆ ಪೋಸ್ಟರ್ಗಳು ತುಂಬಾ ಹೃದಯ ತರಾಳದಿಂದ ನಾನು ಇವತ್ತು ಈ ಪೋಸ್ಟರ್ ಅನ್ನು ನಿಮ್ ಮುಂದೆ ಇವತ್ತು ಪಾನ್ ಇಂಡಿಯಾದಿಂದ ನಮ್ಮ ಲೀಡರ್ಗಳು ಕಂಪನಿ ಫಾಸ್ಟ್ ಆಗಿ ಇವತ್ತು ಇಂಡಿಯಾದಲ್ಲಿ ಒಂದು ಟಕ್ಕರ್ ಕೊಡ್ತು ಬೆಳಿತಾ ಇದೆ. ಅದರಲ್ಲಿ ಮಾಹಿ ಅವ್ರದ್ದು ಫಸ್ಟ್ ಇವತ್ತು ಬೆಳಿತಾ ಇದೆ. ಅದರಲ್ಲಿ ನಮ್ಮ ಲೀಡರ್ಗಳು ಸ್ಥಾನವನ್ನು ಕಾದಿಸ್ಕೊಂಡಿದ್ದಾರೆ. ನಾವೇನು ಕಡಿಮೆ ಅಲ್ಲ. ನಾವು ಎಥಿಕಲ್ ಕಂಪನಿಯಲ್ಲಿ ಒಬ್ಬ ಎಥಿಕಲ್ ಲೀಡರ್ ಆಗಿ ಇವತ್ತು ನಾವು ಹೊರ ಹೊಮ್ತಾ ಇದೀವಿ. ಇವತ್ತು DSA ಡೈರೆಕ್ಟ್ ಸೆಲ್ಲಿಂಗ್ ಕಡೆ ಏನಾಯ್ತು. ಸೊ ಅದರಿಂದ ಇವತ್ತು ಪೋಸ್ಟರ್ ಬಿಡುಗಡೆ ಆಗಿದೆ. ನೀವು 20ನೇ ತಾರೀಕಿಗೆ ಈ ಕಾರ್ಯಕ್ರಮದಲ್ಲಿ ಸಾಕ್ಷಿ ಆಗ್ತಾ ಇದ್ದಾರೆ. ನಮ್ಮ ಮಾಹಿ ವಿ-ಸ್ಟಾರ್ ಪ್ರೈವೇಟ್ ಲಿಮಿಟೆಡ್ ದ ಮೋಸ್ಟ್ ಪ್ರಾಮಿಸಿಂಗ್ ಡೈರೆಕ್ಟ್ ಸೆಲ್ಲಿಂಗ್ ಲೀಡರ್ ಆಫ್ ದ ಇಯರ್ 2026 ಇಂಡಿಯಾದಲ್ಲೇ ಇವತ್ತು ಮೋಸ್ಟ್ ನಡೆದಂಗೆ ನುಡಿದಿರುವಂತಹ
ಒಂದು ನಿಯತ್ ಉಳಿಸ್ಕೊಂಡು ಇವತ್ತು ಒಂದು ಕಪ್ಪು ಚುಕ್ಕೆ ಇಲ್ದಂಗೆ ಸ್ಥಾನಮಾನವನ್ನು ಕಾಯ್ದಿರಿಸಿಕೊಂಡು ಪಾನ್ ಇಂಡಿಯಾದಲ್ಲಿ ಪೋಸ್ಟ್ ಪ್ರಾಮಿಸಿಂಗ್ ಅವಾರ್ಡ್ಗೆ ಪಾತ್ರರಾಗ್ತಿರುವಂತ ಮಿಸ್ಟರ್ ಮಾಯಿ ಅವರಿಗೆ ಮ್ಯಾನೇಜ್ಮೆಂಟ್ ಪರವಾಗಿ ಇವತ್ತು ನಮ್ಮ ವೈಯಕ್ತಿಕ ಪರವಾಗಿ ಕೋಟಿ ಕೋಟಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಅದೇ ತರ ನಮ್ಮ ಸಂತೋಷ್ ಪಾಟೀಲ್ ಸರ್ ಅವರು ಇವತ್ತು ಅವ್ರಿಗೂ ಡೈರೆಕ್ಟ್ ಸೆಲ್ಲಿಂಗ್ ಟ್ರೈನರ್ ಆಫ್ ದ ಇಯರ್ ಅವರ ಅದು ವೈರಲ್ ಆಗಿದ್ದು ಯಾವುದಂದ್ರೆ ಅವ್ರದ್ದು ಎಲ್ಲ ಇಂಡಿಯಾದಲ್ಲಿ ಶಿಮ್ಲಾದಲ್ಲಿ ಅವರು ಒಂದು ಸ್ಪೀಚ್ ಕೊಡ್ತಾರೆ. ಬೇರೆ ಎಲ್ಲಿ ಹಾಕಿದ್ರು ಒಂಥರ ಕೆಳಗಿಂದ ಕೈ ಹಾಕೊಂಡವರು ಎಲ್ಲಿ ಹೊಡೆದು 6 ಹೋಯ್ತು ನಮ್ ಬಾಲು ಅಂತ ಹೇಳಿ ಆ ಒಂದು ವೈರಲ್ ವಿಡಿಯೋ ಇವತ್ತು ಇಂಡಿಯಾದಲ್ಲಿ ಅವ್ರಿಗೆ ಪೂನಾದಲ್ಲಿ ಟೀಮ್ ತಂದು ಕೊಡ್ತು. ಇಂಡಿಯಾದಲ್ಲಿ ಇವತ್ತು ಡಿಮ್ಯಾಂಡ್ ಕ್ರಿಯೇಟ್ ಸಂತೋಷ್ ಪಾಟೀಲ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೋ ಜನ ಲೀಡ್ಗಳು ಕಾಂಟ್ಯಾಕ್ಟ್ ಆಯ್ತು. ಇವತ್ತು ಡೈರೆಕ್ಟ್ ಸೆಲ್ಲಿಂಗ್ ಅಸೋಸಿಯೇಷನ್ ಇವತ್ತು DSN ಏನಿದೆ ಕಾರ್ಯಕ್ರಮ, ಇದರಿಂದ ಡೈರೆಕ್ಟ್ ಸೆಲ್ಲಿಂಗ್ ಲೀಡರ್ಶಿಪ್ ಎಕ್ಸಲೆನ್ಸಿ ಅವಾರ್ಡ್ ಕಡೆಯಿಂದ ಡೈರೆಕ್ಟ್ ಸೆಲ್ಲಿಂಗ್ ಟ್ರೈನರ್ ಆಫ್ ದ ಇಯರ್ 2026 ಪಾನ್ ಇಂಡಿಯಾದಲ್ಲಿ ಇವತ್ತು ಗುರುತಿಸುವಿಕೆ ಆಗಿರುವ ಸಂತೋಷ್ ಪಾಟೀಲ್ 20 ತಾರೀಕಿಗೆ ಈ ಅವಾರ್ಡ್ಗೆ ಪಾತ್ರರಾಗ್ತಾ ಇದ್ದಾರೆ. ಸಾವಿರಾರು ಜನ ಸಮ್ಮುಖದಲ್ಲಿ ದಿಗ್ಗಜರ ಕಡೆಯಿಂದ ಈ ಅವಾರ್ಡ್ ಅನ್ನು ಸ್ವೀಕರಿಸ್ತಾ ಇದ್ದಾರೆ. ಓಕೆ, ಕಂಗ್ರಾಟ್ಸ್, ಅಭಿನಂದನೆಗಳು ಸಂತೋಷ್ ಪಾಟೀಲ್ ಅವರೇ. ನೀವು ನಿಮ್ಮ ಅಪಾರವಾದಂತ ಇವತ್ತು ಡೈರೆಕ್ಟ್ ಸೆಲ್ಲಿಂಗ್ ಒಂದು ನಿಯತ್ತಲ್ಲಿ ಪ್ರಾಮಾಣಿಕ ಒಂದು ಕಂಪ್ನಿಯಲ್ಲಿ ನಿಂತ್ಕೊಂಡು ಇವತ್ತು ಒಂದು ಸ್ಥಾನಮಾನ ಕಾಯಿಸ್ಕೊಂಡು ನಿಮ್ಮ ಜೊತೆಗಿರುವಂತ ಲೀಡರ್ಗಳಿಗೆ ಬೆಳೆಸ್ಕೊಳ್ತಾ ಇವತ್ತು ಸ್ಥಾನವನ್ನು ನಿಮಗೆ ಅಲಂಕರಿಸಿದಕ್ಕೆ ಕೋಟಿ ಕೋಟಿ ಧನ್ಯವಾದಗಳು. ಅದೇ ತರ ಇವತ್ತು ಪಾನ್ ಇಂಡಿಯಾದಲ್ಲಿ ಮೋಸ್ಟ್ ಎಮರ್ಜಿಂಗ್ ಡೈರೆಕ್ಟ್ ಸೆಲ್ಲಿಂಗ್ ಲೀಡರ್ ಆಫ್ ದ ಇಯರ್ ಇಂಡಿಯಾದಲ್ಲೇ ಒಬ್ಬ ಟಾಪ್ ಒಬ್ಬ ಬೆಸ್ಟ್ ಎಮರ್ಜಿಂಗ್ ಲೀಡರ್ ಗಳಿಗನ್ನು ತಯಾರು ಮಾಡಿರುವಂತ ಒಬ್ಬ ನಾಯಕ ಅಂತ ಹೇಳಿ ಒಬ್ಬ ಲೀಡರ್ ಎಮರ್ಜಿಂಗ್ ಲೀಡರ್ ಫಾಸ್ಟೆಸ್ಟ್ ಒಂದು ತಂಡವನ್ನು ಬೆಳೆಸ್ಕೊಂಡು ತನ್ನ ಟೀಮ್ ಅಲ್ಲಿ ಝೀರೋ ಇರುವಂತ ವ್ಯಕ್ತಿಗಳಿಗೆ, ನೆಟ್ವರ್ಕ್ ಅಲ್ಲ ಝೀರೋ ಇರುವಂತ ವ್ಯಕ್ತಿಗಳಿಗೆ, ಬೇರೆಯವರೆಲ್ಲ ಮಾಡ್ತಾರೆ ನೆಟ್ವರ್ಕ್ ತಗೊಂಡ್ಬಂದು ರೈಟ್ ಲೆಫ್ಟ್ ಕೂರ್ಸ್ಕೊಂಡು ನಾನ್ ದೊಡ್ಡ ಬೇರೆ ಬಿಟ್ಟೋಗಿರ್ತಾರಲ್ಲ ಅವ್ರಿಗೆಲ್ಲ ಕರ್ಕೊಂಡ್ ಬಂದ್ಬಿಡೋದು, ಬಾರಪ್ಪ ನಿಂಗೆ ದುಡ್ಡು ಕೊಡ್ತೀನಿ ಅಂತ ಎಲ್ಲ ಹಾಕೊಂಡು ನಾನ್ ಮಾಡಿದ್ದು ಅಂತ ಹೇಳೋದು. ಅದಲ್ಲ, ABCD ಗೊತ್ತಿರೋ ವ್ಯಕ್ತಿಗಳಿಗೆ ಲೇಡೀಸ್ ಇರ್ಬೋದು ಜೆಂಟ್ಸ್ ಇರ್ಬೋದು ಅಂತವ್ರಿಗೆ ಇವತ್ತು ಕ್ರಿಯೇಟ್ ಮಾಡ್ಕೊಂಡು 8th 9th ಡೈಮಂಡ್ ತನಕ ತಗೊಂಡ್ ಬರ್ತಿರುವಂತ ಚಾಕಚಕ್ಯತಿರುವಂತ ಲೀಡರ್ಶಿಪ್ ಇರುವಂತ ಅಂತ ಹೇಳಿ ಒಬ್ಬ ಝೀರೋಗೆ ಹೀರೋ ಮಾಡಿರುವಂತ ಒಬ್ಬ ಬೆಸ್ಟ್ ಲೀಡರ್ ಎಮರ್ಜಿಂಗ್ ಲೀಡರ್ ಡೈರೆಕ್ಟ್ ಸೆಲ್ಲಿಂಗ್ 26ಗೆ ಪಾತ್ರರಾಗಿದ್ದಾರೆ. ಡೈರೆಕ್ಟ್ ಸೆಲ್ಲಿಂಗ್ ಇಂಡಿಯಾ ದಿಂದ ಇವತ್ತು ಆ ಪದಕ ನಿಮ್ಗೆ ಸಂತೋಷ್ ಶೆಟ್ಟಿ ಅವರೇ, ನಿಮ್ಗೆ ಆ ಕೋಟಿ ಕೋಟಿ ಮ್ಯಾನೇಜ್ಮೆಂಟ್ ವತಿಯಿಂದ ನನ್ನ ವತಿಯಿಂದ ಅಭಿನಂದನೆಗಳು ನಿಮಗೆ. ಇದೇ ತರ ಗ್ಲೋಬಲ್ ಲೀಡರ್ ಆಗಿ ಹೊರ ಹೊಮ್ಮಿ ಇವತ್ತು ನ್ಯಾಷನಲ್ ಲೀಡರ್ ಆಗಿದ್ದೀರಾ. ಸೊ ಮುಂದಿನ ದಿನಗಳಲ್ಲಿ ನಿಮಗೆ ಇನ್ನೂ ದೊಡ್ಡ ದೊಡ್ಡ ಫಾರಿನ್ ಗಳಲ್ಲಿ ಅವಾರ್ಡ್ಗಳು ನಿಮ್ಗೆ ಸಿಗತ್ತೆ. ಯಾಕಂದ್ರೆ ನೀವು ನಿಯತ್ತು ನಿಮ್ಮ ಪ್ರಾಮಾಣಿಕತೆ ಅದಕ್ಕೆ ದಕ್ಕಿದೆ. ಸೊ ಇವತ್ತು ವಿಸ್ಟಾರ್ ಇವತ್ತು ಪಾನ್ ಇಂಡಿಯಾದಲ್ಲಿ ಹೊರ ಹೊಮ್ತಾ ಇದೆ. ನನಗೆ ತುಂಬಾ ಖುಷಿ. ಒಂದ್ ಟೈಮಲ್ಲಿ ಮ್ಯಾನೇಜ್ಮೆಂಟ್ ಸಿಕ್ತಿತ್ತು, ಇವತ್ತು ಗುರುತಿಸಿಕೆ ಲೀಡರ್ಗಳಿಗೆ ಆ ಸ್ಥಾನಮಾನ ಸಿಗ್ತಾ ಇದೆ. ದೊಡ್ಡ ದೊಡ್ಡ ಚಾನಲ್ಗಳಿಗೂ ಸಮೇತ ನನಗೆ ಫೋನ್ ಬರ್ತಾ ಇದೆ, ನೀವು ಲೀಡರ್ಗಳಿಗೆ ಕಳಿಸ್ಕೊಡಿ, ಇಂಟರ್ವ್ಯೂ ಬೇಕು, ಬ್ರಾಡ್ಕಾಸ್ಟ್ ಮಾಡ್ತೀವಿ ಅಂತ. ಸೊ ತುಂಬಾ ಲಾಂಗ್ ಆಗಿದೆ ಇವತ್ತು ನನಗೆ ತುಂಬಾ ಸಂತೋಷ. ಯಾಕಂದ್ರೆ ನಮ್ಮ ಲೀಡರ್ಗಳು ಈ ಲೆವೆಲ್ಗೆ ಬೆಳೆದಿದ್ದಾರೆ. ನನ್ಗೆ ರಿಯಲಿ ಸಂತೋಷ ಯಾವಾಗ ಅಂದ್ರೆ ನೀವು ಕೋಟಿ ಕೋಟಿ ಬಿಸ್ನೆಸ್ ಕೊಡೋ ಸಂತೋಷ ಅಲ್ಲ ನನ್ಗೆ. ಇಲ್ಲಿ ಬಂದ ಮೇಲೆ ಎಷ್ಟು ಕೋಟಿ ಕೋಟಿ ದುಡ್ದಿದ್ದೀರಾ, ಎಷ್ಟು ಜನಕ್ಕೆ ನೀವು ಲೈಫ್ ಮಾಡ್ಕೊಟ್ಟಿದ್ದೀರಾ, ಎಷ್ಟೋ ಕಣ್ಣೀರಲ್ಲಿ ಕಷ್ಟದಲ್ಲಿ ಸಾಲದಲ್ಲಿ ಬಂದವರಿಗೆ ಇವತ್ತು ನೀವು ಅವರೆಲ್ಲ ಕಣ್ಣೀರನ್ನು ಒರೆಸಿ ಅವರ ಜೀವನವನ್ನು ರೂಪಿಸಿ ಕೊಟ್ಟಿದ್ದೀರಲ್ಲ, ಅದು ನನಗೆ ಹೆಮ್ಮೆ ತಂದ್ಕೊಡೋದು. ಈ ಕಂಪ್ನಿ ನನ್ನ ಉಂಟಾಗಿ ಹಾಕಿದೆ. ಆ ಕಾರಣಕ್ಕೋಸ್ಕರ ಲೀಡ್ಗಳು ಕ್ರಿಯೇಟ್ ಮಾಡಿ ನಾಳೆ ಇವತ್ತು ಇವ್ರಿಗೆ ಸಿಕ್ಕಿದೆ, ನಾಳೆ ಆ ಸ್ಥಾನವನ್ನು ನಿಮ್ಗೂ ಸಿಗತ್ತೆ ಅಂತ ಹೇಳ್ತಾ ಕೋಟಿ ಕೋಟಿ ವಂದನೆ ಅಭಿನಂದನೆ ಸಲ್ಲಿಸ್ತಾ ಇವತ್ತು ಮುಗಿಸ್ತಾ ಇದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.